ಪ್ರೈಸ್ ದ ಲಾರ್ಡ್. ಪ್ರಿಯ ದೇವಜನರೇ, ಭಾಳ ದಿನಗಳ ನಂತರ ಮತ್ತೊಂದು ಆವರ್ತಿ ನಿಮ್ಮ ಮುಂದೆ ಬಂದು ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಭಾಳ ಸಂತೋಷವುಳ್ಳನಾಗಿದ್ದೇನೆ. ಈ ಮಧ್ಯೆ ಸ್ವಲ್ಪ ಅನಾರೋಗ್ಯಕ್ಕೊಳಗಾಗಿದ್ದೆ. ಅದು ನನಗೆ ಪ್ರತಿ ವರ್ಷ ಏನಾದರೂ ಒಂದು ಅನಾರೋಗ್ಯ ಕವರ್ ಆಗ್ತದೆ. ಆದರೆ ಪ್ರತಿ ಸಾರಿ ದೇವರು ನನ್ನ ಜೊತೆ ಇದ್ದು ನನ್ನನ್ನು ನಡೆಸಿ ಜಯವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮತ್ತು ಈಗಲೂ ಸಹ ಭಾಳ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲದಿದ್ದಾಗಿಯೂ ದೇವರು ನನ್ನೊಂದಿಗೆ ಇದ್ದು ಬಲವನ್ನು ಕೊಟ್ಟು ಸ್ಟೆಪ್ ಬೈ ಸ್ಟೆಪ್ ನನ್ನನ್ನು ಸ್ವಸ್ಥ ಮಾಡ್ತಾ ಬರ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮತ್ತು ಈ ಮಧ್ಯೆ ನಾನು ಈ ವಾಕ್ಯವನ್ನು ಮಾತನಾಡಬೇಕೆಂಬುದಾಗಿ ಯೋಚನೆ ಮಾಡಿದೆ. ಈ ಒಂದು ಸಮಯ ದೇವರೊಂದಿಗೆ ಸ್ವಲ್ಪ ಆಲೋಚನೆ ಮಾಡೋದಕ್ಕೆ ಸಹಾಯ ಆಯಿತು. ಅನೇಕ ವಿಷಯಗಳು, ಕೆಲವು ವರ್ಷಗಳಿಂದ ತಿಳಿಯದ ಸತ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಸಹಾಯ ಆಯಿತು. ಆ ಸತ್ಯಗಳನ್ನು ನಿಮ್ಮೊಂದಿಗೆ ಹಂಚಿ ನಿಮ್ಮ ಆತ್ಮಿಕ ಲಾಭಕ್ಕೋಸ್ಕರವಾಗಿ ಇದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ರಿಯವಾದಂಥವರೇ, ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ಸಹಾಯಗಳಿಗೋಸ್ಕರವಾಗಿ ನಿಮ್ಮನ್ನು ವಂದಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನ ಒಂದು ಮುಖ್ಯವಾದ ವಿಷಯದ ಬಗ್ಗೆ ನಾನು ಮಾತನಾಡ್ತೇನೆ. ಬೈಬಲ್ ವಿಷಯ ಅಂತ ಹೇಳಿದ್ರೆ ಮುಖ್ಯವಾದ ವಿಷಯನೇ ಅದು. ಯಾಕಂದರೆ ಅದು ನಮ್ಮ ಜೀವಿತಕ್ಕೆ ಸಂಬಂಧಪಟ್ಟಂಥ ವಿಷಯ. ಮುಖ್ಯವಾಗಿ ನಾನು ಈ ದಿನ ಪ್ರಾರ್ಥನೆ ಕುರಿತಾಗಿ ಮಾತನಾಡೋನಾಗಿದ್ದೇನೆ. ಪ್ರಾರ್ಥನೆ ಬಗ್ಗೆ ಭಾಳ ನಾನು ಆಲೋಚನೆ ಮಾಡ್ತಾಯಿದ್ದೆ. ಎಷ್ಟೋ ಜನ ದೇವಭಕ್ತರನ್ನು ನಾನು ನೋಡಿದ್ದೀನಿ, ವಿಶ್ವಾಸಿಗಳನ್ನು ನೋಡಿದ್ದೀನಿ, ಭಕ್ತಿಯಿಂದ ಪ್ರಾರ್ಥನೆ ಮಾಡೋರನ್ನ ನೋಡಿದ್ದೀನಿ. ಆದರೆ ಕೆಲವು ವಿಷಯಗಳಿಗೆ ಉತ್ತರಗಳು ಅನೇಕರಿಗೆ ಎಲ್ಲರಿಗೂ ಸಿಗ್ತಾಯಿಲ್ಲ. ಚಿಕ್ಕ ಪುಟ್ಟ ಆನ್ಸರ್ಗಳು ನಮಗೆ ಸಿಕ್ಬಿಡ್ತವೆ. ಆದರೆ ಕೆಲವು ವಿಷಯಗಳಿಗೆ, ಜೀವಿತ ವಿಷಯಗಳಿಗೆ ಉತ್ತರ ಸಿಗ್ತಾಯಿಲ್ಲ. ನನ್ನ ಜೀವನದಲ್ಲೂ ಅನೇಕ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರಲಿಲ್ಲ. ಯಾಕೆ ಹಿಂಗಾಗ್ತಾಯಿದೆ? ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ವಲ್ಲ. ಅದನ್ನು ನಾವು ಘಂಟಾಘೋಷವಾಗಿ ಎಲ್ಲರಿಗೂ ಹೇಳ್ತೀವಿ, ಪ್ರಸಂಗ ಮಾಡ್ತೀವಿ, ಮತ್ತು ಅನೇಕರಿಗೆ ಘಂಟಾಘೋಷವಾಗಿ ಹೇಳ್ತೀವಿ. ಆದರೆ ಯಾಕೆ ಎಲ್ಲ ವಿಷಯಗಳಲ್ಲೂ ನಮಗೆ ಜಯ ಸಿಕ್ಕೋದಿಲ್ಲ? ಎಲ್ಲ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಯಾಕೆ ಸಿಕ್ಕೋದಿಲ್ಲ? ಈ ಪ್ರಶ್ನೆ ನಂದು ಮಾತ್ರ ಅಲ್ಲ, ಪ್ರತಿಯೊಬ್ಬ ವಿಶ್ವಾಸಿದು ಸಹ ಆಗಿರ್ತದೆ. ಅನೇಕರು ನನಗೆ ಈ ಒಂದು ವಿಷಯವನ್ನು ಕೇಳಿದ್ದಾರೆ. ನಾನು ಕೆಲವು ಸಾರಿ ಸಭೆಗಳಲ್ಲಿ ನಮ್ಮ ಪ್ರಾರ್ಥನೆಗಳೆಲ್ಲ ಉತ್ತರ ಸಿಕ್ಕಿದೆ ಅಂತ ಹೇಳೋರು ಯಾರನ್ನ ಇದ್ದರೆ ಕೈ ಎತ್ತರಿ ಅಂದರೆ ಒಬ್ಬರು ಕೂಡ ಎತ್ತೋದಿಲ್ಲ. ಪ್ರತಿಯೊಬ್ಬರ ಜೀವಿತದಲ್ಲಿ ಉತ್ತರಿಸಲ್ಪಡದ ಆ ಪ್ರಾರ್ಥನೆ ಕೋರಿಕೆಗಳು ಇದ್ದೇ ಇರ್ತವೆ. ವಿಶ್ವಾಸಿ ಜೀವಿತದಲ್ಲಿ ನಾನು ಹೇಳ್ತಾ ಇರೋದು. ಯಾಕೆ ಅಂತ ನಾನು ನೋಡುವಾಗ ಕೆಲವು ವಿಷಯಗಳನ್ನ ನಾನು ಸತ್ಯವೇದದಲ್ಲಿ ಓದುವಾಗ ತಿಳ್ಕೊಳ್ಳೋದಕ್ಕೆ ಮತ್ತು ದೇವರಾತ್ಮನ ಒಂದು ನಡೆಸುವಿಕೆ ಸಿಕ್ಕಿದಾಗ ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಯಿತು. ಅದೇನೆಂದರೆ, ನಮ್ಮ ಪ್ರಾರ್ಥನೆ ಸರಿಯಾಗಿರಬೇಕು. ಇವಾಗ ನಾವು ಒಂದು ಲೆಟ್ರ್ ಬರಿತೀವಿ ಅಂತ ಹೇಳಿದ್ರೆ, ಒಂದು ಅರ್ಜಿ ಬರಿತೀವಿ ಅಂತ ಹೇಳಿದ್ರೆ, ಅರ್ಜಿ ಬರೆಯೋ ರೀತಿಯಲ್ಲೇ ಎಲ್ಲವೂ ಪ್ರಾರಂಭ ಆಗ್ತದೆ. ನಾವು ಅರ್ಜಿಯಲ್ಲಿ ಸರಿಯಾಗಿ ನಾವು ನಮ್ಮ ವಿಷಯಗಳನ್ನು ನಮೂದಿಸಿದ್ರೆ ಅಥವಾ ಅಡ್ರೆಸ್ ಸರಿಯಾಗಿ ಕೊಡ್ತಿದ್ರೆ, ಅನೇಕ ಸಾರಿ ತಪ್ಪು ಮಾಡ್ತೀವಿ ನಾವು. ನಮ್ಮ ಅಡ್ರೆಸ್ ಸರಿಯಾಗಿರೋದಿಲ್ಲ, ಅಥವಾ ಕಳಿಸೋ ಅಡ್ರೆಸ್ ಸರಿಯಾಗಿರೋದಿಲ್ಲ, ಅದಕ್ಕೆ ಹಾಕೋ ಸ್ಟ್ಯಾಂಪ್ ಸರಿಯಾಗಿರೋದಿಲ್ಲ, ಅಥವಾ ಅದರಲ್ಲಿ ವಿಷಯ ಕಂಟೆಂಟನ್ನು ಏನು ಬರೀಬೇಕೋ ಅದನ್ನು ಬರೆದಿರೋದಿಲ್ಲ. ಆಗ ಅದು ನಮಗೆ ಸರಿಯಾದ ಪ್ರತಿಫಲವನ್ನು ಕೊಡೋದಿಲ್ಲ, ಅದಕ್ಕೆ ಉತ್ತರ ಸಿಕ್ಕೋದಿಲ್ಲ. ಮತ್ತೆ ಕ್ವಶನ್ ಕೇಳ್ತಾರೆ ಅವ್ರು ನನಗೆ, ಇದ್ಯಾಕೆ ಹಿಂಗೆ ಅಂತ. ಸೊ ಆ ರೀತಿಯಾದಂಥ ಒಂದು ವಿಷಯ
ನಮ್ಮ ಜೀವನದಲ್ಲಿ ಇರೋದರಿಂದ ನಮ್ಮ ಕೆಲವು ಪ್ರಾರ್ಥನೆಗಳಿಗೆ ನಾವೇನು ಮಾಡ್ತೀವಿ, ಎಲ್ಲವನ್ನ ಒಂದೇ ರೀತಿಯಲ್ಲಿ ಪ್ರಯತ್ನ ಮಾಡ್ತೀವಿ, ಒಂದೇ ರೀತಿಯಲ್ಲಿ ನಾವು ಕೇಳೋದಕ್ಕೆ, ದೇವರ ಹತ್ರ ಕೇಳೋದಕ್ಕೆ ಹೋಗ್ತೀವಿ. ಎಲ್ಲ ವಿಚಾರಗಳಿಗೂ ಒಂದೇ ರೀತಿಯಲ್ಲಿ ಒಂದೇ ಲೆವೆಲಲ್ಲಿ ಕೇಳ್ತೀವಿ. ಆದರೆ ಆಗಿಲ್ಲ. ಬೇರೆ ಬೇರೆ ಜಾಗದಲ್ಲಿ ನಾವು ಅರ್ಜಿಗಳನ್ನು ಸಲ್ಲಿಸುವಾಗ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಇನ್ಫಾರ್ಮೇಷನ್ ಕೊಡಬೇಕು, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಹಕ್ಕನ್ನು ಮಂಡಿಸಬೇಕು, ಬೇರೆ ಬೇರೆ ರೀತಿಯಲ್ಲಿ ನಾವು ಕಾರ್ಯ ಮಾಡಬೇಕಾಗ್ತದೆ. ಶಾಲೆಗೆ ನಮ್ಮ ಮಗುವಿನ ಶಾಲೆಗೆ ಒಂದು ಲೆಟ್ರ್ ಕೊಡಬೇಕಂದ್ರೆ ಅದಕ್ಕೊಂದು ರೀತಿಯಲ್ಲಿ ಕೊಡಬೇಕು. ಸಭೆಯಲ್ಲಿ ಯಾವುದನ್ನ ಲೆಟ್ರ್ ಕೊಡೋಂಗಿದ್ರೆ ಅದಕ್ಕೆ ಬೇರೆ ರೀತಿಯಲ್ಲಿ ಕೊಡಬೇಕು. ಕೋರ್ಟಿಗೆ ನಾವೇನಾದ್ರು ಅರ್ಜಿ ಹಾಕಂಗಿದ್ರೆ ಅದಕ್ಕೆ ಬೇರೆ ರೀತಿಯಲ್ಲೇ ಭಾಷೆಯಲ್ಲಿ ಅಥವಾ ಅದಕ್ಕೆ ಅದರದ್ದೇ ಆದಂಥ ರೀತಿಯಲ್ಲಿ ನಾವು ಕೊಡಬೇಕು. ಆದರೆ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಎಲ್ಲವನ್ನ ಸೇಮ್ ಒಂದೇ ಲೆವೆಲಲ್ಲಿ, ಒಂದೇ ಆಲೋಚನೆಯಲ್ಲಿ, ಒಂದೇ ಇದರಲ್ಲಿ ಕೊಡ್ತಾಯಿದ್ದೀವಿ. ಅದಕ್ಕೋಸ್ಕರವಾಗಿ ಕೆಲವು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ಕೋದಿಲ್ಲ. ವಿಶ್ವಾಸಿಗಳ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ. ಅವಿಶ್ವಾಸಿಗಳ ಬಗ್ಗೆ, ಅನ್ಯರ ಬಗ್ಗೆ, ದೇವರನ್ನ ಅರಿಯೋದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಯಾಕಂದರೆ ಅವರು ನ್ಯಾಯ ತೀರ್ಪಿನಲ್ಲಿ ದೇವರು ಅವ್ರನ್ನ ಯಾವ ರೀತಿ ನ್ಯಾಯ ತೀರ್ಪು ಮಾಡ್ತಾರೋ ಅದು ದೇವರಿಗೆ ಅವರಿಗೆ ಬಿಟ್ಟಂಥ ವಿಚಾರ. ನಾನು ಯಾರನ್ನೂ ತೀರ್ಪು ಮಾಡೋಕ್ಕಾಗಲ್ಲ. ಒಂದು ಗೊತ್ತು, ಪಾಪ ಮಾಡೋನು ನರಕಕ್ಕೆ ಹೋಗ್ತಾನೆ ಅಂತ ಅಷ್ಟು ಗೊತ್ತಷ್ಟೇ ನನಗೆ, ಬೇರೆ ಏನು ಗೊತ್ತಿಲ್ಲ. ಆದರೆ ನಾವೊಬ್ಬ ವಿಶ್ವಾಸಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನಾವು ಮಾಡೋಕ್ಕೆ ಮುಂಚೆ ಯಾವ ವಿಷಯ ಅನ್ನೋದನ್ನು ಫಸ್ಟ್ ಗ್ರಹಿಸ್ಕೊಂಡು ಆಮೇಲೆ ಮಾಡಬೇಕು. ದೇವರು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾವು ಬುದ್ಧಿಯಿಂದ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಬಾಯಿಗೆ ಬಂತು, ಯಾರೋ ಬರ್ಕೊಟ್ರು ಅಥವಾ ಏನೋ ಆಯಿತು, ಯಾರೋ ಪ್ರೇಯರ್ ಮಾಡಿದಾಗ ನಾನು ಪ್ರೇಯರ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಕಿರ್ಚಾಡಿ ಕೂಗಾಡಿ ನಾನು ಪ್ರೇಯರ್ ಮಾಡಿಬಿಟ್ರೆ ದೇವ್ರು ಕೇಳ್ಬಿಡ್ತಾರೆ ಅಂದ್ರೂ ಆಗೋದಿಲ್ಲ. ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡಿಬಿಟ್ರೆ ದೇವ್ರು ಕೇಳಿಬಿಡ್ತಾರೆ ಅಂತ ಆಗೋದಿಲ್ಲ. ನಮ್ಮ ದೇವ್ರು ಆ ರೀತಿ ಅಲ್ಲ. ನಮ್ಮ ದೇವ್ರು ಆ ರೀತಿ ಅಲ್ಲ. ಅವ ಮುಖ ನೋಡಿ ಮಣೆ ಹಾಕೋ ದೇವರಲ್ಲ. ಆತನ ಸರ್ವರಿಗೂ ಒಂದೇ ನ್ಯಾಯ. ನನಗೇನು ನ್ಯಾಯ ಮಾಡ್ತಾನೋ ಅದೇ ನ್ಯಾಯ ಆದಮನಿಗೂ ಇದೆ, ಅದೇ ನ್ಯಾಯ ಅಬ್ರಹಾಮನಿಗೂ ಇದೆ, ಮೋಶೆಗೂ ಇದೆ, ಎಲ್ಲರಿಗೂ ಬರ್ತದೆ. ದಾವೀದನಿಗೂ ಅದೇ ನ್ಯಾಯ, ಸೊಲೊಮೋನನಿಗೂ ಅದೇ ನ್ಯಾಯ, ಪೇತ್ರ ಯೋಹಾನ ಯಾಕೋಬರಿಗೂ ಅದೇ ನ್ಯಾಯ. ಪೇತ್ರ ಯಾಕೋಬ ನನ್ನ ಜೊತೆ ಇದ್ದರು ಅಂದ್ಬಿಟ್ಟು ಯೇಸು ಸ್ವಾಮಿ ಅವ್ರನ್ನ ಏನು ಮಾಡಿದ್ರು ಒಪ್ಕೊಳ್ಳೋದಿಲ್ಲ. ಸೊ ಇಲ್ಲಿ ನಮಗೆ ಯೋಚನೆ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಎರಡು ರೀತಿಯ ಜೀವನ ನಮಗಿದೆ. ವಿಶ್ವಾಸಿಗಳಿಗೆ ಎರಡು ರೀತಿಯ ಜೀವನವಿದೆ. ನಾವೇನು ಮಾಡ್ತೀವಿ, ಇದೆರಡನ್ನು ಮೆರ್ಜ್ ಮಾಡಿಬಿಡ್ತೀವಿ, ಅಲ್ಲೇ ತಪ್ಪು ಮಾಡೋದು. ಎರಡನೇ ರೀತಿಯ ಜೀವನ ನಮಗಿರ್ತದೆ. ಒಂದು ಮಗು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಮಗುವಿಗೆ ಎರಡು ರೀತಿಯ ಜೀವನ ಇರ್ತದೆ. ಒಂದು ಶಾಲೆಯಲ್ಲಿನ ಜೀವಿತ, ಇನ್ನೊಂದು ಮನೆಯಲ್ಲಿನ ಜೀವಿತ. ಶಾಲೆಗೆ ಹೋಗಬೇಕಾದ್ರೆ ಅದಕ್ಕೆ ಬೇಕಾದಂಥ ಯೂನಿಫಾರ್ಮ್ ಆಗಬೇಕು, ಅದು ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಅದು ಶಾಲಾ ಸಿಬ್ಬಂದಿ ಶಿಸ್ತಿನಲ್ಲಿ ಏನೇನು ಹೇಳಿರ್ತಾರೋ ಅದನ್ನೆಲ್ಲ ಮಾಡಿದ್ರೇ ಅವನು ಶಾಲೆಯಲ್ಲಿ ಹೋಗಿ ಓದೋದಕ್ಕೆ ಸಾಧ್ಯ. ಇಲ್ಲ ನಾನು ಮನ್ಸಿಗೆ ಬಂದಾಗ ಹೋಗ್ತೀನಿ, ನನ್ನ ಜೀವನ ತಾನೇ, ನಾನು ಹೆಂಗೋ ಹೋಗ್ತೀನಿ ಅಂದ್ಬಿಟ್ಟು ಹೆಂಗೋ ಹೋಗೋಕ್ಕಾಗೋದಿಲ್ಲ. ಹಂಗಂದ್ಬಿಟ್ಟು ಮನೇಲಿರೋಗೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡಿರೋಕ್ಕಾಗೋದಿಲ್ಲ ಅಲ್ವಾ. ಮನೆಗೆ ಬಂದಿದ್ದ ತಕ್ಷಣ ಅವ್ನು ಮಾಮೂಲಿ ಬಟ್ಟೆ ಥರ ಇರ್ತಾನೆ. ಆಮೇಲೆ ಟೀಚರ್ ಹತ್ರ ಮಾತಾಡೋ ರೀತಿಯಲ್ಲಿ ನಾನು ಮನೆಯಲ್ಲಿ ತಾಯಿ ಹತ್ರ ಮಾತಾಡೋಕ್ಕಾಗಲ್ಲ. ತಾಯಿ ಹತ್ರ ಮಾತಾಡ್ದಂಗೆ ನಾನು ಟೀಚರ್ ಹತ್ರ ಮಾತಾಡೋಕ್ಕಾಗೋದಿಲ್ಲ, ಅಥವಾ ತಂದೆ ಹತ್ರ ಮಾತಾಡ್ದಂಗೆ ನಾನು ಟೀಚರ್ ಹತ್ರ ಮಾತಾಡೋಕ್ಕಾಗೋದಿಲ್ಲ. ಎರಡು ಜೀವನ ಇದೆ ವಿದ್ಯಾರ್ಥಿಗೆ. ಆ ರೀತಿಯಾಗಿ ವಿಶ್ವಾಸಿಗೆ ಎರಡು ಜೀವನ ಇದೆ. ಏನಂತ ಹೇಳಿದ್ರೆ, ಒಂದು ಲೌಕಿಕ ಜೀವನ, ಒಂದು ಆತ್ಮಿಕ ಜೀವನ. ನಾವೇನು ಮಾಡ್ತೀವಿ, ಆತ್ಮಿಕವಾದಂಥ ಜೀವಿತದ ವಿಷಯಗಳನ್ನು ಲೌಕಿಕವಾದ ಜೀವಿತದ ಜೊತೆಗೆ ಮಿಕ್ಸ್ ಮಾಡೋಕ್ಕೆ ಹೋಗ್ತೀವಿ. ಆತ್ಮಿಕವಾಗಿ ಲೋಕದಲ್ಲಿ ಬದುಕೋಕ್ಕೆ ಹೋಗ್ತೀವಿ, ಲೌಕಿಕವಾಗಿ ಆತ್ಮದಲ್ಲಿ ಬದುಕೋಕ್ಕೆ ಹೋಗ್ತೀವಿ. ಅದು ಅಲ್ಲೇ ನಾವು ತಪ್ಪು ಮಾಡೋದು. ಅದಕ್ಕೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕೋದಿಲ್ಲ. ಎರಡು ಬೇರೆ ಬೇರೆ. ಯೇಸು ಸ್ವಾಮಿ ಜೀವಿತವನ್ನು ನಾವು ನೋಡುವಾಗ ಆತನು ಶಿಷ್ಯರ ಮಧ್ಯೆ, ಜನಗಳ ಮಧ್ಯೆ ಇದ್ದಾಗ ಯಾವ ರೀತಿ ಇರ್ತಾಯಿದ್ನೋ,
ಮತ್ತು ಆತ್ಮಿಕವಾಗಿ ಆತನ ಜೀವಿತವನ್ನು ನೋಡುವಾಗ ಆತನು ಒಂಟಿಯಾಗಿ ಹೋಗಿ ದೇವರೊಂದಿಗೆ ಮಾತನಾಡಿಕೊಂಡು ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳ್ಕೊಂಡು ರಾತ್ರಿಯೆಲ್ಲ ಒಂದೊಂದು ಸಾರಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀತಾ ಬೆಟ್ಟ ಗುಡ್ಡಗಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಸಪ್ರೇಟಾಗಿ ಹೋಗ್ಬಿಡ್ತಾ ಇದ್ದ. ಎರಡು ಬೇರೆ ಬೇರೆ ಜೀವಿತ ಇತ್ತು. ಅಲ್ಲಿ ಏನು ನಡೀತದೆ, ಯಾವುದು ಈತ ಪ್ರತಿ ಸಾರಿ ಸಪರೇಟಾಗಿ ಒಂಟಿಯಾಗಿ ಹೋದಾಗ ಬೆಟ್ಟದ ಮೇಲೆ ಹೋದಾಗ ಏನು ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಬರೆದಿದ್ದಾರೆ, ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾಯಿದ್ರು ಅಂತ ಬರೆದಿದ್ದಾರೆ. ಆದರೆ ಒಂದು ಗುರ್ತಿದೆ, ಏನಂದರೆ ಒಂದು ಸಾರಿ 3 ಜನ ಶಿಷ್ಯನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದಾಗ ಅಲ್ಲಿ ನಡೆಯೋಂಥ ವಿಚಾರ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಏನು, ಯಾರು ಬಂದರು ನೋಡೋದಕ್ಕೆ? ಯೇಸು ಸ್ವಾಮಿ ಜೊತೆ ಮಾತಾಡೋದಕ್ಕೆ ಮೋಶೆ ಮತ್ತು ಎಲಿಯಾ ಬಂದು ಮಾತಾಡ್ಕೊಂಡೋದ್ರು. ಆ ರೀತಿಯಾಗಿ ಪ್ರತಿ ಸಾರಿ ಯೇಸು ಸ್ವಾಮಿ ಅಲ್ಲಿ ಹೋದಾಗ ಏನೋ ನಡೀತಾ ಇದೆ, ಅಲ್ಲಿ ಆತ್ಮಿಕ ವಿಚಾರ ನಡೀತಾ ಇದೆ. ಅದಕ್ಕೆ ಒಂಟಿಯಾಗಿ ಹೋಗ್ತಾ ಇದ್ದರು. ಶಿಷ್ಯನ ಕರ್ಕೊಂಡು ಹೋಗ್ತಾ ಇಲ್ಲ, ಭಯ ಬಿದ್ದೋಗ್ಬಿಡ್ತಾರೆ ಅಂತ. ಅಷ್ಟಕ್ಕೆ ಭಯ ಬಿದ್ದೋಗ್ಬಿಟ್ಟಿದ್ರಲ್ಲ ಅವರು, ತಲೆನ ತೊಗೊಂಡಾಗ ಮಣ್ಣಲ್ಲಿ ದೂರಿಸ್ಕೊಂಡ್ಬಿಟ್ಟಿದ್ರು. ಅಷ್ಟು ಭಯ ಬಿದ್ದೋಗಿದ್ರು. ಆ ಬೆಳಕನ್ನು ನೋಡೋಕ್ಕಾಗಲಿಲ್ಲ ಅವ್ರ ಕೈನಲ್ಲಿ. ಅವ್ರಿಗೇನೇನೋ ಆಲೋಚನೆ ಬಂದ್ಬಿಡ್ತು. ಒಂದೇ ಸಾರಿ ಸ್ಪಿರಿಚುವಲ್ ಆಗೋಗ್ಬಿಟ್ರು. ಏನಂತ, ಇಲ್ಲಿ 3 ದೇವಸ್ಥಾನ ಕಟ್ಬಿಡೋಣ, 3 ಜನ ಹೆಸರಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಬಿಡೋಣ ಇಲ್ಲಿ ಅಂತ ಹೇಳ್ಬಿಟ್ಟು ಸ್ಪಿರಿಚುವಲ್ ಆಗಿ ಟರ್ನ್ ಆಗಿಬಿಟ್ರು. ಆ ಬೆಳಕು ಒಂದು ಸಾರಿ ನೋಡಿದ್ದು ಅಷ್ಟೇ ಇವರು. ಆ ಬೆಳಕನ್ನ ಯೇಸು ಸ್ವಾಮಿ ಡೈಲಿ ನೋಡ್ತಾಯಿದ್ರು. ಹೌದಾ? ಸೊ ಏನು ನಡೀತಾ ಇರ್ಬೋದು ಅಂತ ನಾವು ಆಲೋಚನೆ ಮಾಡ್ಬೋದಲ್ಲ. ಒಂದು ಸ್ಯಾಂಪಲ್ ಇದೆ ನಮ್ಮ ಹತ್ರ. ನಾನು ಹೇಳ್ತಾ ಇಲ್ಲ, ಅದು ಬರೆದಿಲ್ಲ ಬೈಬಲಲ್ಲಿ, ಹಿಂಗೆ ನಡೀತಾ ಇತ್ತು ಅಂತ ಬರೆದಿಲ್ಲ. ಬಟ್ ಹಿ ವಾಸ್ ಅಲೋನ್. ವೆನ್ ಹಿ ಯೂಸ್ ಟು ಗೋ ಅಲೋನ್, ಸಂಬಡಿ ವಾಸ್ ದೇರ್ ವಿತ್ ಹಿಮ್. Somebody was there with him. He used to meet somebody there. He used to talk to somebody there. ಆತನ ಅಲ್ಲಿ ಯಾರ ಹತ್ರನೂ ಮಾತಾಡ್ತಾ ಇದ್ದ, ಏನು ಮಾಡ್ತಾಯಿದ್ದ. ಅದು ಆತ್ಮಿಕ ಜೀವಿತ. ಇಲ್ಲಿ ಅದೇ ಕೆಳಗಡೆ ಬಂದಾಗ ಮನುಷ್ಯರ ಜೊತೆ ಕೂತ್ಕೊಂಡು, ವಿಚಾರಿಗಳು, ಸುಂಕದವರು ಅವ್ರ ಜೊತೆ ಕೂತ್ಕೊಂಡಿದ್ರು, ಅವ್ರ ಜೊತೆ ತಿನ್ಕೊಂಡು, ಅವ್ರ ಜೊತೆ ಆತನು ಕೂತ್ಕೊಂಡು ಮಾತಾಡಿಕೊಂಡು ಇರ್ತಾಯಿದ್ದ. ಇಲ್ಲಿ ಜೀವಿತ ಬೇರೆ, ಅಲ್ಲಿ ಜೀವಿತ ಬೇರೆ. ಆ ರೀತಿಯಾಗಿ ನಮ್ಮ ಪ್ರಾರ್ಥನೆ ಕೂಡ ನಮ್ಮ ಜೀವಿತಕ್ಕೆ ಅನುಗುಣವಾಗಿ ನಾವು ಮಾಡಬೇಕು. ಒಬ್ಬ ವಿಶ್ವಾಸಿ ಆದವನು ಬರೀ ವಿಶ್ವಾಸಿಯಾಗಿದ್ದರೆ ಸಾಲದು, ಆತನು ಶಿಷ್ಯನಾಗಿ ಬದಲಾಗಬೇಕು. ನಾನು ಪ್ರತಿ ಸಾರಿ ಹೇಳ್ತೀನಿ, ಬೈಬಲಲ್ಲಿ ಕ್ರಿಶ್ಚಿಯಾನಿಟಿ ಅನ್ನೋ ಹೆಸರು ಆಮೇಲೆ ಬಂತೆ ಹೊರತು, ಪೌಲನ ಆದಮೇಲೆ ಆಮೇಲೆ ಬಂತೆ ಹೊರತು, ಅದಕ್ಕೆ ಮುಂಚೆ ಯೇಸು ಸ್ವಾಮಿಯನ್ನು ಗುರುವೆಂದು ಮತ್ತು ಆತನ ಶಿಷ್ಯರನ್ನು, ಆತನ ಕೈ ಕೆಳಗಿದ್ದವರನ್ನು, ಹಿಂಬಾಲಕರನ್ನು ಶಿಷ್ಯರೆಂದು ಕರಿತಾಯಿದ್ರು. ಅವರು ಶಿಷ್ಯರಾಗೇ ಕಾಣಿಸ್ಕೊಂಡಿದ್ರು. ಆಮೇಲೆ ಯೇಸು ಸ್ವಾಮಿ ಕಟ್ಟಳೆ ಕೊಡುವಾಗ ಆ ಕಟ್ಟಳೆಯಲ್ಲಿ ಏನು ಹೇಳ್ತಾರೆ, ಲೋಕದ ಕಡೆಗೆ ಹೋಗಿ ನೀವು ನನ್ನ ಎಲ್ಲ ಜನರನ್ನೆಲ್ಲ ನನ್ನ ಶಿಷ್ಯರನ್ನಾಗಿ ಮಾಡಿರಿ ಅಂತ ಹೇಳ್ತಾರೆ. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಬಿಕಮ್ ಡಿಸೈಪಲ್ ಆಗಿದೆಯಾ ಅಂತ ಹೇಳಿದ್ರೆ ನಿನ್ನ ಜೀವನದಲ್ಲಿ 2 ರೀತಿಯ ಜೀವಿತ ಇದೆ. ನೀನು ಒಪ್ಕೊಂಡಿರ ಇರೋ, ನೀನು ಅಂಗೀಕರಿಸದೇ ಇರೋ. ಆದರೆ ನಾವು ಯಾವುದೋ ಒಂದು ಬದುಕಕ್ಕೆ ಹೋಗ್ತಾ ಇರ್ತೀವಿ, ಇಲ್ಲಾಂದರೆ 2 ಮಿಕ್ಸ್ ಮಾಡಿ ಬದುಕಕ್ಕೆ ಹೋಗ್ತಾ ಇರ್ತೀವಿ. ಅಲ್ಲೇ ತಪ್ಪು ಮಾಡ್ತಾ ಇರೋದು ನಾವು. ಆದರೆ ನಮಗಿರುವಂಥ 2 ಜೀವನ, ಒಂದು ಲೌಕಿಕ ಜೀವನ, ಒಂದು ಆತ್ಮಿಕ ಜೀವನ. ಲೌಕಿಕ ಜೀವನ ಅಂದ್ರೇನು? ನಾವು ಈ ಲೋಕದಲ್ಲಿ ಜೀವಿಸುವಾಗ ಈ ದೇಹಕ್ಕೆ, ಈ ಒಂದು ಕುಟುಂಬಕ್ಕೆ, ನಮಗೆ ದೇವರು ಕೊಟ್ಟಿರುವಂಥ ಕುಟುಂಬಕ್ಕೆ ಮತ್ತು ಜನಗಳ ಮಧ್ಯೆ ನಾವು ಮಾಡುವಂಥ ಕೆಲಸಕ್ಕೆ, ಇವೆಲ್ಲದಕ್ಕೂ ದೇವರ ಕೃಪೆ, ದೇವರ ಸಹಾಯ ನಮಗೆ ಬೇಕಾಗ್ತದೆ. ಅದಿಲ್ಲದಿದ್ದರೆ ನಾನು ದುಡಿದೆ, ನಾನು ತಿಂದೆ, ನಾನು ಬದುಕಿದೆ ಅಷ್ಟೇ ಆಗ್ತದೆ ಹೊರತು ಇಲ್ಲಿ ದೇವ್ರ ಸಹಾಯ ಬೇಕಾಗ್ತದೆ. ಯಾಕಂದರೆ ನೀನು ಆತ್ಮಿಕವಾಗೂ ಬದುಕಬೇಕಲ್ಲ. ಅಲ್ಲಿ ಆತ್ಮಿಕವಾಗಿ ಬದುಕಬೇಕಂದ್ರೆ ದೇವರ ಮಾರ್ಗದಲ್ಲೇ ನೀನು ನಡಿಬೇಕು. ದೇವರು ನಿನಗೋಸ್ಕರವಾಗಿ ಒಂದು ಜೀವಿತವನ್ನು ರೂಪಿಸಿಟ್ಟಿರ್ತಾನೆ. ಈ ರೀತಿಯಾಗಿ ಇರಬೇಕು, ನೀನು ಈ ರೀತಿ ನಡಿಬೇಕು, ಇದನ್ನೆಲ್ಲ ನೀನು ಮಾಡಬೇಕು ಅಂತದ್ದು. ನೀನು ಯಾವತ್ತು ರಕ್ಷಣೆ ಹೊಂದ್ತೀಯ ಅವತ್ತು ನಿನ್ನ ಜೀವನದಲ್ಲಿ ದೇವರು ಒಂದು ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ. ಅದ್ರ ಪ್ರಕಾರ ನೀನು ಹೋಗಬೇಕು ಈ ಲೋಕದಲ್ಲಿರುವಾಗ. ಅದಕ್ಕೆ ನಿನಗೆ ದೇವರ ಸಹಾಯ ಬೇಕೇ ಬೇಕು. ಅದಕ್ಕೋಸ್ಕರವಾಗಿ ನೀನು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಸಿಗ್ತದೆ ನಿನಗೆ.
ಆಯಿತಾ. ನ ಏನು ನೀನು ಊಟಕ್ಕೆ ತೊಂದರೆ ಇದ್ದರೆ ಕೇಳಿ ದೇವ್ರನ್ನ ಕೊಡ್ತಾರೆ. ಕೆಲಸ ಬೇಕಾದರೆ ಕೆಲಸ ಕೊಡ್ತಾರೆ. ನಿನಗೆ ಆರೋಗ್ಯ ಬೇಕಾದರೆ ಆರೋಗ್ಯ ಕೊಡ್ತಾರೆ. ಆಯಿತಾ. ನಿನ್ನ ಮಕ್ಕಳ ಜೀವಿತವನ್ನು ಸುಧಾರಿಸ್ತಾರೆ. ಮದುವೆ ಆಗದಿದ್ದರೆ ಮದುವೆ ಆಗಂಗೆ ಮಾಡ್ತಾರೆ. ಎಲ್ಲ ವಿಷಯಗಳಿದ್ದಾವೆ ಇಲ್ಲಿ. ಈ ಲೋಕ ಸಂಬಂಧ ಇದೆಲ್ಲ ಇಲ್ಲಿಗೆ ಎಂಡಾಗುವಂಥವು ಅವೆಲ್ಲ. ನೀನು ಪರಲೋಕಕ್ಕೆ ಏನು ತೊಗೊಂಡೋಗೋದಿಲ್ಲ. ಆ ಜೀವಿತದಲ್ಲಿಂದ ಏನೂ ನೀನು ಪರಲೋಕಕ್ಕೆ ತೊಗೊಂಡೋಗೋಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಸೊಲೊಮೋನ ಅದನ್ನು ನೋಡ್ಬಿಟ್ಟ. ಅವನಿಗೆ ಆತ್ಮಿಕ ಜೀವನ ಗೊತ್ತಾಗಲಿಲ್ಲ. ಅವನು ಅದನ್ನೇ ಗೊತ್ತಾಗ್ಬಿಟ್ಟ. ಏನು ಕೊನೆಗೆ ತಿನ್ನೋದು ಉಣ್ಣೋದು ಅದೇ ಉಳಿಯೋದು ನಮಗೆ ಅಂತಂದವನು. ನಾವೇನು ತಿಂತೀವೋ ಏನು ಕುಡಿತೀವೋ ಅದೇ ನಮಗೆ ಲಾಸ್ಟ್ ಉಳಿಯೋದು. ಏನು ಸಂತೋಷ ಬೀಳ್ತೀವೋ ಏನು ಆದರೂ ಪ್ರತಿಯೊಂದಕ್ಕೂ ನಾವು ಲೆಕ್ಕ ದೇವರಿಗೆ ಕೊಡಬೇಕಂತ ಒಂದು ಲೈನು ಸೇರಿಸ್ತಾನಲ್ಲಿ. ಅದು ನಮ್ಮ ಜೀವಿತ. ಅದನ್ನು ಕೇಳಿದಾಗ ನಿನಗೆ ಸಿಗ್ತದೆ. ಅದು ನಿನಗೆ ಸಿಗ್ತದೆ. ಆದರೆ ಕೆಲವು ವಿಷಯಗಳನ್ನ ನೀನು ಅದನ್ನು ಕೇಳ್ದಂಗೆ ಆತ್ಮಿಕ ವಿಚಾರಗಳಲ್ಲಿ ನೀನು ಕೇಳೋಕ್ಕೆ ಆಗಲ್ಲ. ಆತ್ಮಿಕ ವಿಚಾರಗಳಲ್ಲಿ ನೀನು ಜೀವಿಸಬೇಕಾದಂಥ ರೀತಿಯೇ ಬೇರೆ. ನೀನು ಜೀವಿಸಬೇಕಾದಂಥ ರೀತಿಯೇ ಬೇರೆ. ದೇವರ ಹತ್ರ ನೀನು ಆತ್ಮಿಕವಾಗಿರಬೇಕು ಅಂತೇಳಿದ್ರೆ ನಿನ್ನ ಪ್ರಾಣಾತ್ಮ ಶರೀರವನ್ನು ದೇವರಿಗೆ ಒಪ್ಪಿಸ್ಕೊಟ್ಟಿರಬೇಕು. ಪ್ರಾಣಾತ್ಮ ಶರೀರನ ನೀನು ಒಪ್ಪಿಸ್ಕೊಡದೇ ಇದ್ದರೆ ನೀನು ಆತ್ಮಿಕವಾಗಿ ದೇವರಿಂದ ಏನನ್ನೂ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಪ್ರಾಣ, ಆತ್ಮ, ಶರೀರ ಮೂರರಲ್ಲಿ ಯಾವುದು ಒಂದೂ ನೀನು ದೇವರಿಂದ ವಂಚನೆ ಮಾಡಿದರೆ, ಅಂದರೆ ದೇವ್ರಿಗೆ ಸಂಬಂಧಪಡದೇ ಇದ್ದರೆ ನೀನು ದೇವರಿಂದ ಏನನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅರ್ಥ ಆಯ್ತಾ. ಅದೇನು ಪೂರ್ತಿ ನಂಬೋದು ದೇವ್ರನ್ನ. ವಾಟ್ ಈಸ್ ಗಿವಿಂಗ್. ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ನೀನು ಕೊಡ್ತಾಯಿದ್ದೀಯ ಅಂತ ಹೇಳಿದ್ರೆ ಅರ್ಥ ಏನು? ನೀನು ಸಂಪೂರ್ಣವಾಗಿ ದೇವರನ್ನು ಒಪ್ಕೊಂಡಿದೀಯಾ. ಸಂಪೂರ್ಣವಾಗಿ ದೇವರಿಗೆ ನಿನ್ನ ಆತ್ಮಿಕ ಜೀವಿತವನ್ನು ಒಪ್ಪಿಸ್ಕೊಟ್ಟಿದೀಯಾ. ನಿನ್ನ ಆತ್ಮ ದೇವರ ಕಂಟ್ರೋಲಿನಲ್ಲಿ ಟೋಟಲಾಗಿದೆ. ಯಾವಾಗ ನಿನ್ನ ಆತ್ಮ ಕಂಟ್ರೋಲಾಗಿರ್ತದೋ ನಿನ್ನ ದೇಹ ಕೂಡ ನಿನ್ನ ದೇವರ ಕಂಟ್ರೋಲಲ್ಲಿ ಇರ್ತದೆ. ಮತ್ತು ನಿನ್ನ ಪ್ರಾಣ ಕೂಡ ದೇವರ ಕಂಟ್ರೋಲಲ್ಲಿ ಇರ್ತದೆ. ಜಯಿಸೋದಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿ ನಾವು ಮಾಡಬೇಕಾಗಿರೋದು ನಮ್ಮ ಎಲ್ಲ ಬೇರೆ ಅವಶ್ಯಕತೆಗಳಿಗೆ ನೀನು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ದೇವರು ನಿನಗೆ ಉತ್ತರ ಕೊಡ್ತಾನೆ. ಅದಕ್ಕೋಸ್ಕರ ಕೆಲವು ಸಭೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಯಾರೋ ಒಬ್ಬರು ಬರ್ತಾರೆ, ಅನ್ಯರು, ದೇವ್ರನ್ನ ಅರಿದೆ ಅಂತವ್ರು ಬರ್ತಾರೆ. ಅವ್ರಿಗೆ ಎಲ್ಲೆಲ್ಲೋ ಹೋಗಿರ್ತಾರೆ, ತಲೆನೋವು ನಿಂತೇ ಇರೋದಿಲ್ಲ. ಅಲ್ಲಿ ಬಂದಿದ ತಕ್ಷಣ ಪ್ರೇಯರ್ ಮಾಡಿದ್ರೆ ತಲೆನೋವು ಒಟ್ಟೋಗ್ತದೆ. ಅದು ದೇವರು ಅವನು ವಿಶ್ವಾಸ ಅಲ್ಲದೇ ಇದ್ರೂ ಮಾಡ್ತಾರೆ ಆ ಕಾರ್ಯ. ನಾವು ನಂಬಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಅವನು ಯೇಸು ಸ್ವಾಮಿನ ನಂಬ್ತಾನೆ ಏನೋ ಗೊತ್ತಿಲ್ಲ, ಬಟ್ ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿದಾಗ ಅವನಿಗೆ ದೇವರು ಆ ಕಾರ್ಯವನ್ನು ಮಾಡ್ತಾನೆ. ಆದರೆ ಆತ್ಮದ ವಿಚಾರ ಏನಾಯಿತು? ಸೊ ಅದಕ್ಕೋಸ್ಕರವಾಗಿ ನಿನ್ನ ಎಲ್ಲ ಬೇರೆ ಪ್ರಾರ್ಥನೆಗಳನ್ನು ನೀನು ನಿನ್ನ ಅವಶ್ಯಕತೆಗಳನ್ನು ದೇವರ ಹತ್ರ ಪ್ರಾರ್ಥನೆ ಮಾಡ್ಬೋದು. ಆದರೆ ಆತ್ಮಿಕವಾದಂಥ ಪ್ರಾರ್ಥನೆಗಳಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಮಾಡೋ ರೀತಿಯೇ ಬೇರೆ ಇದೆ. ಅದನ್ನೇ ನಾವು ಯಾಕೋಬನ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ ಅದರ 7ನೇ ವಚನದಲ್ಲಿ ನೋಡ್ತೇವೆ. ಸ್ಪಷ್ಟವಾಗಿ ಬರೆದಿದೆ. ಏನಂತ ಹೇಳಿದ್ರೆ, ನಿಮ್ಮನ್ನು ನೀವು ಒಪ್ಪಿಸ್ಕೊಡ್ರಿ, ಸೈತಾನನನ್ನು ಎದುರಿಸ್ರಿ, ಅವನು ಓಡಿ ಹೋಗುವನು. ನಿಮ್ಮ ಆತ್ಮಿಕ ನಿಮ್ಮ ದೈವಿಕ ಲೌಕಿಕ ಜೀವಿತದಲ್ಲಿ ನೀವು ಏನು ಮಾಡ್ತಾಯಿದ್ದೀರಾ, ಹೆಂಗಿದ್ದೀರಾ ಅನ್ನೋದು ಸೈತಾನಿಗೆ ಏನೂ ಚಿಂತೆ ಇಲ್ಲ, ಗೊತ್ತಾ? ಯಾಕಂದರೆ ಅದು ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು, ಈ ಲೋಕದಲ್ಲಿ ಮಾತ್ರ ಇರುವಂಥದ್ದು. ಅವ್ರಿಗೆ ಯಾವುದೇ ಚಿಂತೆ ಇಲ್ಲ. ಆದರೆ ನಿಮ್ಮ ಆತ್ಮ ಬೆಳಿಬಾರ್ದು, ಆತ್ಮದಲ್ಲಿ ನೀವು ಬಲಗೊಳ್ಳಬಾರ್ದು, ಆತ್ಮಿಕ ಜೀವನದಲ್ಲಿ ನೀವು ಬಲಗೊಳ್ಳಬಾರ್ದು. ಯಾವಾಗ ನೀವು ಯೇಸು ಸ್ವಾಮಿಯಲ್ಲಿ ಬರ್ತೀರಾ, ಅದಕ್ಕೆ ಮುಂಚೆ ಲೌಕಿಕ ಜೀವನ ನೀವು ಜೀವಿಸ್ತಾನೇ ಇರ್ತೀರ. ಯೇಸು ಸ್ವಾಮಿ ಇಲ್ದಿದ್ರೆ ಇನ್ನೊಂದು ಸ್ವಾಮಿ ಹತ್ರ ಹೋಗಿ ಬದುಕ್ತಾ ಇರ್ತೀರ ನೀವು. ಎಷ್ಟೋ ಜನ ಬೇರೆ ಬೇರೆ ಸ್ವಾಮಿಗಳ ಹತ್ರ ಚೆನ್ನಾಗಾಗಿರೋದಿಲ್ವಾ? ಯಾಕೆ? ಕೆಲವು ಜಾಗದಲ್ಲೆಲ್ಲ ಬೇರೆ ಅನ್ಯರು ಹೋಗಿ ಪ್ರಾರ್ಥನೆ ಮಾಡಿ ಪೂಜೆಗಳು ಮಾಡಿಸಿದಾಗ ಅವ್ರಿಗೆ ಸ್ವಸ್ಥತೆ ಆಗಿಲ್ವಾ? ಆಗ್ತದೆ. ಲೌಕಿಕ ಜೀವನದಲ್ಲಿ ಏನು ನೀವು ಅಪೇಕ್ಷೆ ಪಡ್ತಿರೋ ದೇವರಿಂದ ಅದನ್ನು ಸೈತಾನ ಕೂಡ ಮಾಡಬಲ್ಲ ಲೋಕದಲ್ಲಿರೋ ವಿಷಯಗಳಲ್ಲಿ.
ಆದರೆ ಆತ್ಮಿಕ ವಿಚಾರದಲ್ಲಿ ಅವನಿಗೆ ಶಕ್ತಿ ಇಲ್ಲ. ಇವಾಗ ಒಂದೇನೆಂದರೆ, ನೀವು ಒಂದನೇ ಪ್ರಾರ್ಥನೆ ನಾನು ಹೇಳಿದೆ, ಈ ಲೋಕದ ವಿಚಾರಗಳಿಗೆ ಇರೋಂಥ ಪ್ರಾರ್ಥನೆಗಳಿಗೆ ನೀವು ಡೈರೆಕ್ಟಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿರಿ, ಹೆಂಗನ ಪ್ರಾರ್ಥನೆ ಮಾಡಿರಿ, ನೀವು ಪ್ರಾರ್ಥನೆ ಮಾಡಿರಿ, ಇಲ್ಲ ನಿಮಗೋಸ್ಕರ ಬೇರೆಯವ್ರು ಪ್ರಾರ್ಥನೆ ಮಾಡಲಿ, ಎಲ್ಲ ಸರಿ ಹೋಗ್ತದೆ. ಆಯಿತಾ? ದೇವ್ರು ಕೇಳ್ತಾನೆ, ಉತ್ತರಿಸ್ತಾನೆ. ದೇವರು ಅದನ್ನು ನೆರವೇರಿಸ್ತಾನೆ. ನೀವು ಅದು ನೆರವೇರಿತು ಅನ್ನೋ ಕಾರಣಕ್ಕೋಸ್ಕರವಾಗಿ ಆತ್ಮಿಕ ವಿಚಾರಗಳನ್ನ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಏನು, ದೇವರೇ ನೀನೇ ನನ್ನ ಕಂಟ್ರೋಲ್ ಮಾಡ್ಕೊ, ನೀನೇ ನನ್ನ ನಡೆಸ್ಕೊ, ನೀನೇ ನನ್ನ ಕಾಪಾಡು, ನೀನೇ ನನ್ನ ಆತ್ಮಿಕ ಜೀವನದಲ್ಲಿ ನನ್ನನ್ನು ನಡೆಸು ಅಂತ ನಾವು ದೇವ್ರ ಮೇಲೆ ಭಾರ ಹಾಕೋಕ್ಕೆ ನೋಡ್ತೀವಿ. ಇಲ್ಲ, ಇಲ್ಲಿ ಏನು ಹೇಳ್ತಾ ಇದ್ದರೆ, ನೀವು ಒಪ್ಪಿಸ್ಕೊಡ್ಬೇಕು. ಫಸ್ಟು ಒಪ್ಪಿಸ್ಕೊಡೋದು ಅಂದ್ರೇನು, ನಿನ್ನ ಆತ್ಮದಲ್ಲಿ ಯೇಸು ಸ್ವಾಮಿ ಬಿಟ್ಟರೆ ನಿನ್ನ ಹೃದಯದಲ್ಲಿ ಬೇರೆ ಯಾರೂ ದೇವರಾಗಿ ಇರಬಾರ್ದು. ನಿನ್ನ ಹೃದಯದಲ್ಲಿ ಬೇರೆ ಯಾರೂ ದೇವರಾಗಿ ಇರಬಾರ್ದು. ಯೇಸು ಸ್ವಾಮಿ ಮಾತ್ರ ದೇವರಾಗಿರಬೇಕು. ನಿನ್ನ ಹಣ ಆಗಲಿ, ಅಥವಾ ಒಬ್ಬ ವ್ಯಕ್ತಿ ಆಗಲಿ, ಒಬ್ಬ ಪಾಸ್ಟರ್ ಆಗಲಿ, ಒಬ್ಬ ಬೋಧಕ ಆಗಲಿ, ನಾನು ನೋಡ್ತಾ ಇರ್ತೀನಿ ಅನೇಕರು ನನ್ನ ಹತ್ರ ಬಂದು ನೀವು ಪ್ರಾರ್ಥನೆ ಮಾಡಿಸ್ಕೊಳ್ರಿ, ನೋಡಿರಿ ಚೆನ್ನಾಗಾಗ್ತದೋ ಇಲ್ಲ. ತಪ್ಪದು. ನೀನು ಯಾರು? ಮಣ್ಣಲ್ಲಿ ಹೋಗೋ ಮನುಷ್ಯ ನೀನು. ನಿನ್ನ ನಂಬಿದ್ರೆ ಏನೂ ಬರಲ್ಲ. ಅದು ನಿನ್ನ ನಂಬೋ ಜಾಗದಲ್ಲಿ ಬೇರೆ ಒಂದು ಗಿಡನ ನಂಬಿದ್ರೆ ಅದನ್ನು ಕಾರ್ಯ ಮಾಡ್ತದೆ. ನಂಬಿಕೆ ಸ್ವಸ್ಥ ಮಾಡ್ತದೆ ನಮ್ಮನ್ನು ಅಷ್ಟೇ. ದೇವರು ಅಂತ ನಂಬಿದಾಗ ಯಾವುದನ್ನ ಸ್ವಸ್ಥ ಮಾಡ್ತದೆ. ಈ ರೀತಿಯಾದಂಥ ಯಾರೂ ನಮ್ಮ ಜೀವನದಲ್ಲಿ ಇರಬಾರ್ದು. ದೇವರು ಮಾತ್ರ ನಮಗೆ ತಂದೆಯಾಗಿರಬೇಕು. ಅದಕ್ಕೆ ಮಾರ್ಗ ಯೇಸು ಸ್ವಾಮಿ ಮಾತ್ರ ಆಗಿರಬೇಕು. ಅದಕ್ಕೆ ನಡೆಸುವಂಥ ನಮ್ಮ ಗೈಡ್ ಬಂದು ಪವಿತ್ರಾತ್ಮನೇ ಇರಬೇಕು. ಇಷ್ಟು ಬಿಟ್ಟರೆ ಬೇರೆ ಏನು ನಮ್ಮ ಹೃದಯದಲ್ಲಿ ಇರಬಾರ್ದು. ಬೇರೆ ಯಾರೂ ಇರಬಾರ್ದು. ಆ ಜಾಗದಲ್ಲಿ ಯಾರನ್ನ ಜೊತೆಗೆ ಒಂದಿಟ್ಟಿದ್ರಂದರೆ ನೀವು ನಿಮ್ಮ ಪ್ರಾರ್ಥನೆಗೆ ಉತ್ತರ, ನೀವು ಆತ್ಮಿಕವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಪ್ರಾಣ ಅಂತ ಹೇಳಿದ್ರೆ ನಿಮ್ಮ ಆಲೋಚನೆ, ಮಾತು, ಕೇಳೋದು, ನೀವು ಕೇಳಿಸ್ಕೊಳ್ಳೋದು, ನೋಡುವಂಥದ್ದು ಮತ್ತು ಮಾತು, ಆಲೋಚನೆ ಇವೆಲ್ಲ ಪ್ರಾಣಕ್ಕೆ ಬರ್ತದೆ. ಅರ್ಥ ಆಯ್ತಾ? ಅದನ್ನು ದೇವ್ರಿಗೆ ಸಮರ್ಪಿಸಬೇಕು. ದೇವರ ಆಲೋಚನೆ ಮಾಡಬೇಕು ಅನ್ನೋದನ್ನು ಮಾಡಬೇಕು. ಒಂದು ವೇಳೆ ಬೈ ಚಾನ್ಸ್ ನೀನು ತಪ್ಪು ಮಾಡಿಬಿಟ್ಟೆ ಅಂತ ಇಟ್ಕೋ, ನಿನ್ನ ಮೈಂಡಲ್ಲಿ ಇರಬೇಕು, ಯೇಸು ಕ್ರಿಸ್ತನ ರಕ್ತ ನನ್ನನ್ನು ಶುದ್ಧ ಮಾಡ್ತದೆ ಅಂತ ಹೇಳ್ಬಿಟ್ಟು ನೀನು ಅದನ್ನು ಪ್ರಾರ್ಥನೆಯಲ್ಲಿ ಒಪ್ಪಿಸ್ಕೊಟ್ಟು ಮತ್ತೆ ತಪ್ಪು ಮಾಡದೇ ಇರೋದಕ್ಕೆ ಪ್ರಯತ್ನ ಡಿಸೈಡ್ ಮಾಡಬೇಕು. ಆಮೇಲೆ ಏನು ನೋಡ್ತೀಯ ಅನ್ನೋದು ಭಾಳ ಇಂಪಾರ್ಟೆಂಟು, ಏನು ಕೇಳ್ತೀಯ ಅನ್ನೋದು ಇಂಪಾರ್ಟೆಂಟು, ಏನು ಮಾತಾಡ್ತೀಯ ಅನ್ನೋದು ಇಂಪಾರ್ಟೆಂಟು. ನೀನು ದೇವ್ರ ಮಗು ಆಗಿದೆಯಾ ಅನ್ನೋ ಕಾರಣಕ್ಕೋಸ್ಕರವಾಗಿ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗೋದಿಲ್ಲ. ನಿನಗೆ ಎಷ್ಟೇ ಬುದ್ಧಿ ಇದ್ರೂ ನೀನು ನಿನ್ನ ಮರ್ಯಾದೆ ಬಿಟ್ಟು ಮಾತಾಡೋಕ್ಕಾಗೋದಿಲ್ಲ. ನಿನಗೆ ಎಷ್ಟೇ ಜ್ಞಾನ ಇದ್ರೂ ನಿನ್ನ ಹೆಚ್ಚಿಸ್ಕೊಳ್ಳೋಂಗಿಲ್ಲ. ದೇವ್ರು ಮಾತಾಡಿದ್ರೆ ಮಾತಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು. ದೇವ್ರು ಕೇಳಿಸ್ಕೊಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು. ದೇವ್ರು ನೋಡಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು. ಅದು ಆತ್ಮಿಕವಾಗಿ ಒಪ್ಪಿಸಿಕೊಡೋದು ಅಂತ ಹೇಳಿದ್ರೆ ನಾನು ಹೇಳ್ತಾರದು ನಿಮಗೆ. ಅರ್ಥ ಆಯ್ತಾ? ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ದೇವರು ನಮ್ಮ ಯೇಸು ಮಾತ್ರ ರಕ್ಷಕನಾದ ನಮ್ಮ ದೇವರು ಮಾತ್ರ ಇರಬೇಕಷ್ಟೇ. ಒಂದೇ ನಮ್ಮ ದೇವರು ಮಾತ್ರ ಇರಬೇಕಲ್ಲಿ. ಬೇರೆ ಯಾವ ವ್ಯಕ್ತಿಗೂ, ಬೇರೆ ದೇವರುಗಳಿಗೂ, ಯಾವ ವ್ಯಕ್ತಿಗಳಿಗೋ, ಯಾವ ವಸ್ತುಗಳಿಗೋ ಜಾಗ ಇರಬಾರ್ದು. ಹಣಕ್ಕಂತೂ ಇರಲೇಬಾರ್ದು. ಫಸ್ಟ್ ಪಾಯಿಂಟ್ ಆಯಿತು. ಎರಡನೇದು, ನಮ್ಮ ನಡೆನುಡಿಯಲ್ಲಿ, ನಮ್ಮ ಮಾತು, ಆಲೋಚನೆಗಳು ಆತನ ಕಂಟ್ರೋಲಲ್ಲಿ ಇರಬೇಕು. ಮೂರನೇದು ಪ್ರಾಣ, ಶರೀರ. ಇಷ್ಟು ನಾನು ಹೇಳಿದ್ದು ಇಷ್ಟೊತ್ತು ಪ್ರಾಣ. ಈಗ ನೆಕ್ಸ್ಟು ಶರೀರವನ್ನು ಇದೊಂದೇ ನಮ್ಮ ಕೈಲಿ ಕಂಟ್ರೋಲ್ ಆಗದೇ ಇರೋವಂಥ ವಸ್ತು ಅಂತ ಹೇಳಿದ್ರೆ ನಮ್ಮ ಶರೀರನೇ. ಆ ಶರೀರವನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಪ್ರಯತ್ನ 99%, 100% ಇರಬೇಕು.
ಆವಾಗ ದೇವ್ರಿಗೆ ಒಪ್ಪಿಸ್ಕೊಟ್ಟು, ದೇವರೇ ಈ ಶರೀರವನ್ನು ನಾನು ನಿನಗೋಸ್ಕರವಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸೋದಕ್ಕೆ, ಇದರಲ್ಲಿ ಯಾವುದೇ ಲೋಪದೋಷ ಇಲ್ಲದಂಗೆ ನಾನು ನಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದೇವ್ರೆ. ನಾನು ನಿನ್ನ ಬಳಿ ಬಂದು ಪ್ರತಿದಿನ ಸ್ತೋತ್ರ ಯಜ್ಞ ಸಲ್ಲಿಸುವಾಗ ನನ್ನ ದೇಹದಲ್ಲಿ ಯಾವುದೇ ನಾನು ತಪ್ಪುಗಳನ್ನು ಮಾಡದ ಹಾಗೆ ನನ್ನನ್ನು ಕಾಪಾಡಿದೇವ್ರೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ಆ ದೇಹವನ್ನು ದೇವ್ರಿಗೆ ಒಪ್ಪಿಸ್ಕೊಟ್ಟಿರ್ಬೇಕು. ದೇವ್ರು ಹೋಗೋ ಒಂದು ಜಾಗಕ್ಕೆ ಹೋಗಬೇಕು. ದೇವರು ಎಲ್ಲಿ ಹೋಗಬೇಡ ಅಂದರೆ ಅಲ್ಲಿ ಹೋಗಬಾರ್ದು. ಅರ್ಥ ಆಯ್ತಾ? ಊಟ ತಿಂಡಿ ಎಲ್ಲ ನಿಮ್ಮ ಇಷ್ಟ, ಅದು ನಿಮಗೆ ನಿಮ್ಮ ಅನುಕೂಲ, ನಿಮ್ಮ ಆರೋಗ್ಯ, ನಿಮ್ಮ ವಾತಾವರಣ, ನಿಮ್ಮ ಒಂದು ಪದ್ಧತಿ, ನಿಮ್ಮ ಒಂದು ಕಲ್ಚರು, ಅದ್ರ ಪ್ರಕಾರ ನೀವು ಮಾಡ್ಕೊಬೋದು. ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಅರ್ಥ ಆಯ್ತಾ? ನೀವು ಏನು ತಿಂತೀರ ಅನ್ನೋದಲ್ಲ, ಪ್ರಾರ್ಥನೆ ಮಾಡಿ ತಿಂದರೆ ಎಲ್ಲವೂ ಶುದ್ಧ ಅಂತ ಬೈಬಲ್ ಹೇಳ್ತದೆ. ಸೊ ಪ್ರಿಯವಾದಂಥವ್ರೆ, ಎರಡು ಜೀವಿತ ಯಾವಾಗ ನೀನು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತೀಯೋ ನಿನ್ನ ಪ್ರಾಣಾತ್ಮ ಶರೀರವನ್ನು, ನಿನ್ನ ಪಕ್ಕದಲ್ಲಿ ನಿನ್ನಲ್ಲಿ ಯಾರು ಜೀವಿಸ್ತಾರೆ ಬಂದು? ಯೇಸು ಸ್ವಾಮಿ ಹೇಳ್ತಾರೆ, ನಾನು ನನ್ನ ತಂದೆ ಬಂದು ಅವನಲ್ಲಿ ಗುಡಾರವನ್ನು ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ದೇವರೇ ನಿನ್ನಲ್ಲಿ ಬಂದು ಬದುಕ್ತಾ ಇದ್ದಾರೆ. ನೀನು ಎಲ್ಲೂ ಹುಡ್ಕೊಂಡು ಹೋಗಂಗಿಲ್ಲ, ನಿನ್ನಲ್ಲಿ ದೇವರು ಇರ್ತಾರೆ. ಅದು ಯಾವಾಗ? ನೀನು ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟಾಗ. ನೀನು ಅಂದ್ಕೊಂಬಿಟ್ರೆ ಅಲ್ಲ, ನಾನು ಇವತ್ತು ಬ್ಯಾಪ್ಟಿಸಮ್ ತೊಗೊಂಡ್ಬಿಟ್ಟೆ, ನಾಳೆಯಿಂದ ದೇವರು ನನ್ನ ಹೊರಗಡೆ ಇದ್ದಾರೆ, ನನ್ನಲ್ಲಿ ದೇವರ ಆತ್ಮ ಇರ್ತದೆ ಯಾವಾಗೂ ನಡೆಸೋದಕ್ಕೆ. ಅದು ನಮ್ಮನ್ನು ಕಂಟ್ರೋಲ್ ಮಾಡೋದಿಲ್ಲ. ಆದರೆ ಯಾವಾಗ ತಂದೆ ಮಗ ಬಂದು ನನ್ನಲ್ಲಿ ನೆಲೆಗೊಳ್ತಾರೋ, ಅವ್ರು ಬಂದು ಗುಡಾರ ಮಾಡ್ಕೊತಾರೋ, ನನ್ನ ಜೀವನದಲ್ಲಿ ನನ್ನ ಹೃದಯದಲ್ಲಿ ಅವ್ರು ಬದುಕ್ತಾರೋ, ಆವಾಗ ನನ್ನ ಬಲ ಎಷ್ಟಿರ್ತದೆ ಅಂತ ಹೇಳಿದ್ರೆ, ನಾನು ಆತ್ಮಿಕ ಜೀವಿತದಲ್ಲಿ ಯಾವುದೇ ವಿಷಯ ಇರಲಿ, ಬೇರೆಯವ್ರ ವಿಚಾರ ಇರಲಿ, ಆತ್ಮಿಕ ಹೋರಾಟ ಇರಲಿ, ನಾನು ಪ್ರಾರ್ಥನೆ ಮಾಡಿ ದೇವ್ರನ್ನ ಕೇಳ್ಕೊಳ್ಳೋದಿಲ್ಲ. ದೇವರ ಪರವಾಗಿ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಸೈತಾನನ್ನು ಖಂಡಿಸ್ತೀನಿ, ನಾನು ಅವನ್ನ ಎದುರಿಸ್ತೀನಿ, ರೆಸಿಸ್ಟ್ ಮಾಡ್ತೀನಿ. ಅಂದರೆ ಎದುರಿಸೋದು, ಹೋರಾಡೋದು ಅವನ ವಿರುದ್ಧವಾಗಿ. ಅವನು ಬರ್ತಾನೆ ನಮ್ಮ ಹತ್ರ ಹೋರಾಡೋದಕ್ಕೆ, ನಮ್ಮನ್ನು ಬೀಳಿಸೋದಕ್ಕೆ. ಆವಾಗ ನಮ್ಮೊಳಗಡೆ ಯಾವಾಗ ಅವನು ಆ ತಂದೆ ಮಗ ನೆಲೆಸಿರೋದನ್ನು ನೋಡ್ತಾನೋ, ದೇವರು ನೆಲೆಸಿರೋದನ್ನು ನೋಡ್ತಾನೋ, ಆವಾಗ ಅವನಿಗೆ ನಾವು ಆ ಹೆಸರಿನಲ್ಲಿ, ಯೇಸು ಸ್ವಾಮಿ ಹೆಸರಿನಲ್ಲಿ ಆದೇಶ ಮಾಡಿದಾಗ ಓಡ್ಬಿಡ್ತಾನೆ. ಆದರೆ ಒಂದು ಹೇಳ್ತೀನಿ, ಅನೇಕರ ಜೀವನದಲ್ಲಿ ಕೆಲವು ಕಾಯಿಲೆಗಳು ಭಾಳ ವರ್ಷಗಳಿಂದ ಇದ್ದಾವೆ. ಭಾಳ ವರ್ಷಗಳಿಂದ ಆ ಕಾಯಿಲೆ ಸರಿ ಹೋಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀವು ಪ್ರಾರ್ಥನೆ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀರಾ. ಆಮೇಲೆ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಾಣ ಆತ್ಮ ಶರೀರದಲ್ಲಿ ಯಾವುದೋ ಒಂದು ಮಿಸ್ ಹೊಡಿತಾ ಇದೆ. ದೇವರಲ್ಲಿ ಇಲ್ಲ, ಅದು ದೇವ್ರಿಗೆ ಸಮರ್ಪಣೆಗೆ ಬಂದಿಲ್ಲ, ದೇವ್ರ ಕಂಟ್ರೋಲಲ್ಲಿ ಇಲ್ಲ, ದೇವ್ರಿಗೆ ನೀವು ಒಪ್ಪಿಸ್ಕೊಟ್ಟಿಲ್ಲ. ಅಫ್ಕೋರ್ಸ್ ನಿಮ್ಮ ಕಾಣಿಕೆ ನೀವು ಕೊಡ್ತಾ ಇರ್ಬೋದು, ವಾರ ವಾರ ಹೋಗಿ ದೊಡ್ಡ ಪ್ರಾರ್ಥನೆ ಮಾಡ್ತಾ ಇರ್ಬೋದು, 4 ಜನಕ್ಕೆ ವಾಕ್ಯನೂ ಹೇಳ್ತಾ ಇರ್ಬೋದು ನೀವು. ಅರ್ಥ ಆಯ್ತಾ? ಅದೆಲ್ಲ ಮಾಡ್ತಾ ಇರ್ಬೋದು. ಆದರೆ ನಿಮ್ಮ ಜೀವಿತದ ಯಾವುದೋ ಒಂದು ಭಾಗ, ಈ 3ರಲ್ಲಿ ಪ್ರಾಣ ಆತ್ಮ ಶರೀರ ಒಂದು ಭಾಗ, ಯಾವುದೋ ಒಂದು ಭಾಗ, ನಿಮ್ಮ ಆಲೋಚನೆ ಇರ್ಬೋದು, ನಿಮ್ಮ ಮಾತಿರ್ಬೋದು, ನಿಮ್ಮ ನಡೆನುಡಿ ಇರ್ಬೋದು, ನಿಮ್ಮ ದೇಹದ ಕಾರ್ಯಗಳಿರ್ಬೋದು, ಅಥವಾ ನಿಮ್ಮ ಹೃದಯದಲ್ಲಿ ದೇವರು ಬಿಟ್ಟು ಇನ್ನೇನೋ ಯಾರೋ ಇರ್ಬೋದು. ಅವೆಲ್ಲ ಏನು ಮಾಡ್ತಾಯಿದೆ ಅಂದರೆ ನಿಮ್ಮನ್ನು ಆ ರೋಗದಲ್ಲಿ ಇನ್ನೂ ಇಟ್ಕೊಂಡಿದ್ದಾವೆ. ನೀವು ನನ್ನ ಕೇಳ್ಬೋದು, ನಿಮಗೆ ರೋಗಗಳು ಬರ್ತಾವಲ್ಲ, ಯಾಕೆ ಬರ್ತವೆ? ಸಾಕ್ಷಿ ಹೇಳ್ತೀನಿ ಕೇಳ್ರಿ. ಯಾವತ್ತು ನಾನು ದೇವ್ರನ್ನ ಅಂಗೀಕರಿಸಿ ನಿಜವಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಡಿಸೈಡ್ ಮಾಡಿದ್ನೋ, ತಪ್ಪು ನನ್ನ ಕೈಯಲ್ಲಿ ನಡೀತಾ ಇರ್ತದೆ, ನಾನು ಬೀಳ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ, ದೇವ್ರ ಬಳಿಗೆ ಬರ್ತಾ ಇರ್ತೀನಿ. ಆದರೆ ನನ್ನ ಮನಸ್ಸು ಯಾವಾಗ ಆ ಏಕದೇವರನ್ನು ನಾನು ಬಿಟ್ಟು ಬೇರೆ ಯಾರಿಗೂ ತಲೆ ಬಗ್ಗಿಸ್ಬಾರ್ದು ಅನ್ನೋ ಡಿಸೈಡ್ ಬಂದು ಅವತ್ತಿಂದ ನನ್ನ ಮೇಲೆ ಅಟ್ಯಾಕ್ ನಡೀತಾ ಇದೆ. ಅದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಯಾವಾಗ ನಾನು ಮೊದಲನೇ ಸಾರಿ ದೇವರನ್ನು ಅಂಗೀಕರಿಸಿ ನಾನು ದೇವರಿಗೆ ಸಮರ್ಪಿಸಿಕೊಟ್ಟು
ನಾನು ಸೇವೆ ಮಾಡಬೇಕು, ನಾನು ಇದನ್ನೆಲ್ಲಕ್ಕೆ ನನಗಿದ್ದಂಥ ಎಲ್ಲ ನನ್ನ ಎಲ್ಲ ವ್ಯಾಪಾರ ವಹಿವಾಟುಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಸೇವೆಗೆ ಹೋಗ್ಬೇಕು 100% ಅಂತ ಡಿಸೈಡ್ ಮಾಡಿದ್ನೋ, ಮೊದಲನೇ ಅಟ್ಯಾಕು ಆರ್ಥ್ರೈಟಿಸ್ ನನಗೆ. ಇದು ನನಗೆ ನಾನು ಮೊನ್ನೆ ಕೂತ್ಕೊಂಡಿದ್ದಾಗ ಯೋಚನೆ ಮಾಡ್ತಾ ಇದ್ದೆ. ಆವಾಗ ನನಗಿದು ಫ್ಲ್ಯಾಶ್ ಆಯಿತು. ಸಾಕ್ಷಿ ಹೇಳ್ತೀನಿ ನಾನು ನಿಮಗೆ ಇವಾಗ, ಆಯಿತಾ? ಸರಿ, ಫಸ್ಟು ಬಂದು ನನಗೆ ಥೈರಾಯ್ಡ್ ಆಯಿತು. ಥೈರಾಯ್ಡ್ ಯಾವ ಲೆವೆಲ್ಗೆ ಹೋಯಿತು ಅಂತ ಹೇಳಿದ್ರೆ, ಭಾಳ ಹೀನಾಯ ಸ್ಥಿತಿಗೆ ಹೋಗ್ಬಿಟ್ಟು ಅದ್ರದ್ದು ಎಫೆಕ್ಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿದ್ದ ತಕ್ಷಣ ಆರ್ಥ್ರೈಟಿಸ್ ಸ್ಟಾರ್ಟ್ ಆಯಿತು. ನಡೆಯಲಾರದಂಥ ಪರಿಸ್ಥಿತಿ ನಂದು, ಗೊತ್ತಾ? ದೇಕ್ಕೊಂಡು ಓಡಾಡ್ತಾ ಇದ್ದೆ, ಕೈಯಲ್ಲಿ ಕಾಲಲ್ಲಿ ಶಕ್ತಿ ಇಲ್ಲ, ಒಂದು ಕಡೆ ಕೂತ್ಕೊಂಡು ನಡೆಯೋಕ್ಕಾಗೋದಿಲ್ಲ ನನ್ನ ಕೈನಲ್ಲಿ. ಆ ರೀತಿಯಾದಂಥ ಪರಿಸ್ಥಿತಿಗೆ ನಾನು ಹೋದೆ. ಆದರೂ ಸಹ ದೇವರು ನನ್ನ ಕೈ ಬೀಳಲಿಲ್ಲ. ಆ ಆರ್ಥ್ರೈಟಿಸಿಂದನೂ ನನ್ನ ಹೊರಗಡೆ ತೊಗೊಂಬಂದರು. ಯಾವಾಗ ಹೋದಾಗ ಡಾಕ್ಟ್ರು ಹೇಳಿದ್ರು, ನೀನು ಎಲ್ಲ ಕ್ಲೋಸ್ ಆಗಿದೆ, ನಿನ್ನ ಬಾಕ್ಸಿಗೆ ಬರೀ ಮೇಲಿಂದ ಮಾತ್ರ ಮುಚ್ಚಬೇಕಷ್ಟೇ, ಮಿಕ್ಕಿದ್ದೆಲ್ಲ ಕವರ್ ರೆಡಿ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಒಬ್ಬ ಡಾಕ್ಟ್ರು. ಅಷ್ಟು ನಾನು ಹೀನಾಯ ಪರಿಸ್ಥಿತಿಯಲ್ಲಿದ್ದೆ. ನನ್ನ ಹೆಂಡತಿ ವೀಲ್ಚೇರಲ್ಲಿ ಕುಣಿಸ್ಕೊಂಡು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಳು. ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿದ್ದವನ್ನ ದೇವರು ಮತ್ತೆ ಸ್ವಸ್ಥ ಮಾಡಿದ್ರು. ನನ್ನಲ್ಲಿದ್ದಂಥ ಕೆಲವು ಬಲಹೀನತೆಗಳೆಲ್ಲ ಆ ಟೈಮಲ್ಲಿ ನನಗೆ ತೋರಿಸ್ಕೊಟ್ರು. ನಾನು ಅದನ್ನು ಒಪ್ಪಿಸ್ಕೊಟ್ಟು ನಾನು ಅದನ್ನು ಮನತಿರುಗಿದಾಗ ನನಗೆ ಸ್ವಸ್ಥ ಆಯಿತು. ಅದು ಹೋಯಿತು. ಅದು ಮುಗಿದ ಮೇಲೆ ಶುಗರ್ ಸ್ಟಾರ್ಟ್ ಆಯಿತು ನನಗೆ, ಹೈ ಶುಗರ್. ನೀವು ನಂಬ್ತಿರಲ್ಲ, 200, 250, 300ವರೆಗೂ ಹೋಗ್ಬಿಡ್ತಾಯಿದ್ದೆ ಒಂದು ಸಾರಿ. ನನ್ನ ಮನೇಲಿ ಯಾರಿಗೂ ಹೇಳ್ಕೊತಾ ಇರಲಿಲ್ಲ. ನನ್ನ ಫುಲ್ ದಪ್ಪ ಆಗಿಬಿಟ್ಟು ಒಂಥರ ವಿಚಿತ್ರವಾಗಿದ್ದೆ ನಾನು. ಶುಗರ್ ಹೈ ಶುಗರ್ ಆಗಿತ್ತು. ಆಮೇಲೆ ಅದನ್ನು ನಾನು ಟ್ರೀಟ್ಮೆಂಟ್ ತೊಗೊಬೇಕಂದ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡಾಗ ನನಗೆ ಅದರದ್ದು ಸರಿ ಹೋಯಿತು. ನೆಕ್ಸ್ಟ್ ಬಂದು ಕಳೆದ ವರ್ಷ 1 ವರ್ಷಕ್ಕೆ ಮುಂಚೆ ಲಿವರ್ ಪ್ರಾಬ್ಲಮ್ ಆಯಿತು. ಏನಕ್ಕೆ ಈ ಮೆಡಿಸಿನ್ಸ್ ತೊಗೊತಾ ಇದ್ದೆ ಅಂದ್ಬಿಟ್ಟು ಲಿವರ್ಗೆ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ರು. ಫಸ್ಟು ಹೇಳಿದ್ರು, ಜಾಸ್ತಿ ಕುಡಿತೀರಾ ನೀವು ಅಂತ ಕೇಳಿದ್ರು. ನಾನು ಲೈಫಲ್ಲಿ ಕುಡ್ದಿಲ್ಲ ಸರ್, ಯಾವಾಗ ಕಾಲೇಜ್ ಟೈಮಲ್ಲಿ ಯಾವಾಗ ನಾವು ಮಾಡಿರೋಂಥ ಪಾಪಗಳಷ್ಟೇ. ಅದೆಲ್ಲ ಅದು ಬಿಟ್ಟರೆ ಮದುವೆಗೆ ಮುಂಚೆ ಮದುವೆ ಆಗಿ 25 ವರ್ಷ 23 ವರ್ಷ ಆಯಿತು, ಇವತ್ತರೆಗೂ ಮುಟ್ಟಿಲ್ಲ ಸರ್ ಅಂತ ಹೇಳಿದ್ರೆ ನಂಬೋದಿಲ್ಲ ಅಂತಾರೆ ಅವರು. ಆದರೂ ಸಹ ಅವ್ರು ನಂಬಿದ್ರೆ ದೇವ್ರಿಗೆ ಗೊತ್ತಿದೆ. ನಾನೇನು ಮಾಡಿದೆ, ಲಿವರು ಏನಂತ ಹೇಳಿದ್ರು, ಹೋಗಿದ ತಕ್ಷಣ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು, ಈ ಲಿವರ್ ಹಾಕಲೇಬೇಕಾಗ್ತದೆ, ಫುಲ್ಲು ಕೆಟ್ಟು ಹಾಳಾಗೋಗ್ಬಿಟ್ಟಿದೆ. ಅವತ್ತು ನಾನು ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ಒಂದೇ ಪ್ರಾರ್ಥನೆ ಮಾಡಿದ್ದು, ದೇವರೇ ನನ್ನ ಮೈ ಮೇಲೆ ಚಾಕು ಬೀಳಬಾರ್ದು, ನಾನು ನಿನ್ನ ಸೇವಕನಾಗಿದ್ದೀನಿ, ನನಗೆ ಆಪ್ರೇಷನ್ ಆಗಬಾರ್ದು, ನೀನು ನನಗೆ ಹೊಸ ಲಿವರ್ ಕೊಡ್ತೀಯಾ, ಅದಕ್ಕೋಸ್ಕರವಾಗಿ ಸ್ತೋತ್ರ. ಬದುಕಿಸಿದ್ರೆ ನೀನು ಬದುಕಿಸು, ಇಲ್ಲಾಂದರೆ ನಿನ್ನ ಹತ್ರ ಇಲ್ಲಿದ್ರೆ ಅಲ್ಲಿ ಬರ್ತೀನಿ ನಾನು, ನನಗೆ ಇನ್ನೂ ಸಂತೋಷದ ವಿಚಾರ ಅದು ಅಂದ್ಬಿಟ್ಟು ಹಾಸ್ಪಿಟ್ಲ್ ಬೆಡ್ ಮೇಲೆ ಪ್ರೇಯರ್ ಮಾಡಿದೆ. ಯಾವ ಡಾಕ್ಟ್ರು ನನಗೆ ಡಯಾಗ್ನೋಸ್ ಮಾಡಿದ್ರು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಂತ, ವಿತಿನ್ 10 days ಈ ಡಿಸ್ಚಾರ್ಜ್ ಮೀ ಸೇಯಿಂಗ್ ದಟ್ ಯುವರ್ ಲಿವರ್ ಈಸ್ ಆಲ್ ರೈಟ್. ಅದಾಯಿತು. ಅದಾಗಿ ಮೊನ್ನೆ ಇದ್ದಕ್ಕಿದ್ದಂಗೆ ನನಗೆ ಬ್ಲಡ್ಡು ಕಮ್ಮಿ ಆಗೋಯಿತು. 6-6:30 ಬಂದುಬಿಡ್ತು ಬ್ಲಡ್ ಎಲ್ಲ. ಅವಾಗ ಚೆಕ್ ಮಾಡಿದೆ, ಕಿಡ್ನಿ ಎರಡೂ 5th ಸ್ಟೇಜು. ನೆಕ್ಸ್ಟ್ ಡಯಾಲಿಸಿಸು, ಇಲ್ಲಾಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂತಂದರು. ಅದಕ್ಕೂ ಅಷ್ಟೇ ನಾನು ಒಂದೇ ಡಿಸೈಡ್ ಮಾಡಿದೆ. ಅವತ್ತು ಅದೂ ಅಷ್ಟೇ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ಬ್ಲಡ್ ಕಮ್ಮಿ ಆಗಿತ್ತು, 2 ಯೂನಿಟ್ ಬ್ಲಡ್ ಹಾಕಿದ್ರು, ಎಲ್ಲ ಮಾಡಿದ್ರು. ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ಒಂದೇ ಪ್ರಾರ್ಥನೆ ಮಾಡಿದೆ, ದೇವರೇ ನಾನೇನು ಮಾಡಲಿ ಇವಾಗ, ನನಗೆ ಇಷ್ಟ ಇಲ್ಲ, ನನ್ನ ಮೈ ಮೇಲೆ ಚಾಕು ಬಿಡೋದು, ನನಗೆ ಆಪ್ರೇಷನ್ ಆಗೋದು ಇಷ್ಟ ಇಲ್ಲ, ಕಿಡ್ನಿ ಅಂತ ಹೇಳಿದ್ರೆ ಡಯಾಲಿಸಿಸ್ಗೆ ಹೋಗೋದಕ್ಕೂ ಇಷ್ಟ ಇಲ್ಲ ನನಗೆ. ಅದು ಸಾಕ್ಷಿ ಹೊರಟೋಗ್ತದೆ ಸ್ವಾಮಿ, ನಾನು ನಿನ್ನ ಸೇವಕ, ಯಾಕೆ ಈ ಪರಿಸ್ಥಿತಿ ಬಂದುಬಿಡ್ತು ಸೇವಕನಿಗೆ ಅನ್ನೋದು ಬಂದುಬಿಡ್ತದೆ. ನಾನು ಒಳ್ಳೆಯವನಲ್ಲ ಗೊತ್ತು ನನಗೆ, ಆದರೆ ನೀನು ಒಳ್ಳೆಯವನು, ನನಗೆ ಸ್ವಸ್ಥ ಮಾಡು ಸ್ವಾಮಿ, ದಾರಿ ತೋರಿಸು ಸ್ವಾಮಿ ಅಂದ್ಬಿಟ್ಟು. ಅವತ್ತು ರಾತ್ರಿ ಭಾಳ ಒದ್ದಾಡಿದೆ, ಉಸಿರಾಟಕ್ಕೆ ತೊಂದರೆ ಆಗೋಗಿತ್ತು ನನಗೆ.
ಸತ್ಯ ಹೋಗ್ತೀನೇನೋ ಅಂದ್ಕೊಂಡೆ. ಅಷ್ಟು ಉಸಿರಾಟದ ತೊಂದರೆ ಆಯಿತು. ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡಿ ಒಂದೇ ಪ್ರಾರ್ಥನೆ ಮಾಡಿದೆ, ದೇವರೇ ನಾನೇನು ಮಾಡಲಿ ಅಂತ. ದೇವರು ಒಂದು ಮಾರ್ಗ ತೋರಿಸ್ಕೊಟ್ರು. ನಾನು ನಿನ್ನ ಜೊತೆ ಇದ್ದೀನಿ, ನಿನಗೇನು ಆಗಲ್ಲ, ನೀನು ಸರಿ ಹೋಗ್ತೀಯಾ ಅಂತ ಹೇಳಿದ್ರು. ಇಮ್ಮಿಡಿಯೇಟಾಗಿ ಡಾಕ್ಟ್ರಿಗೆ ಹೇಳಿದೆ, ಐ ವಾಂಟ್ ಗೆಟ್ ಡಿಸ್ಚಾರ್ಜ್ ನಾವು ಟುಡೇ. ಇಲ್ಲ, ನಿಮ್ಮ ಪರಿಸ್ಥಿತಿ ಇನ್ನೂ 2 ಯೂನಿಟ್ ಬ್ಲಡ್ ಆಗಬೇಕು. ಇಲ್ಲ ಸರ್, ನಾನು ಇವತ್ತು ಡಿಸ್ಚಾರ್ಜ್ ಆಗಬೇಕು. ಏನೋ ಒಂದು ಹೇಳಿ ಅವ್ರಿಗೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದೆ. ಬೇರೆ ಕಡೆ ಎಲ್ಲೋ ಒಂದು ಟ್ರೀಟ್ಮೆಂಟ್ ತೊಗೊಂಡೆ. ನಾನು ಈ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡೆ. ಎಲ್ಲರೂ ನನಗೆ ಹೇಳಿದ್ರು, ಇಲ್ಲ ಈ ಸ್ಟೇಜಲ್ಲಿ ಆಯುರ್ವೇದಿಕ್ ತೊಗೊಳ್ಳೋದು ಸರಿ ಇರೋದಿಲ್ಲ, ನಿಮಗೆ ತೊಂದರೆ ಆಗ್ತದೆ, ಪ್ರಾಣಕ್ಕೆ ಅಪಾಯ ಆಗ್ತದೆ ಅಂತೆಲ್ಲ ಹೇಳಿದ್ರು. ಆದರೆ ನಾನು ದೇವ್ರನ್ನ ನಂಬಿದೆ. ದೇವ್ರ ವಾಗ್ದಾನ ನನ್ನ ಹತ್ರ ಇದೆ. ಏನಂದರೆ, ನಾನು ನಿನ್ನ ಜೊತೆಗಿದ್ದೀನಿ, ನೀನು ಸರಿ ಹೋಗ್ತೀಯ. ಆ ಒಂದನ್ನ ನಂಬಿ ನಾನು ಮನೆಗೆ ಬಂದೆ ವಾಪಸ್ಸು. ಹೋಗಿ ಟ್ರೀಟ್ಮೆಂಟ್ ತೊಗೊಂಡೆ. ಅಲ್ಲಿಂದ ಬಂದಮೇಲೆ ಹೋಗಿ ಆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡೆ. ಡಾಕ್ಟ್ರ್ ಒಂದೇ ಮಾತು ಹೇಳಿದ್ರು, ನೀವು ಇರೋಂಥ ಪರಿಸ್ಥಿತಿಯಲ್ಲಿ ನಿಮಗೆ ತೊಂದರೆ ಏನಾಗೋದಿಲ್ಲ. ವಿತಿನ್ 3 months ಯು ವಿಲ್ ಬಿ ನಾರ್ಮಲ್ ಆ್ಯಂಡ್ ವಿತಿನ್ 6 months ಯು ವಿಲ್ ಬಿ ಪರ್ಫೆಕ್ಟ್. ಯು ವಿಲ್ ಬಿ ಲೈಕ್ ಎ ನ್ಯೂ, ಯುವರ್ ಕಿಡ್ನೀಸ್ ವಿಲ್ ಬಿ ನ್ಯೂ. ವಾಗ್ದಾನ, ದೇವ್ರ ವಾಗ್ದಾನ ಅಲ್ಲಿ ಕಾರ್ಯ ಮಾಡಿತು. ಅಲ್ಲಿಂದ ಬಂದೆ, ಮನೇಲಿದ್ದೀನಿ. ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಸಿ ಟುಡೇ ಐ ಆಮ್ ಸಿಟ್ಟಿಂಗ್ ಬಿಫೋರ್ ಯು. ಅದೇ ಒಂದು 2 ವಾರಕ್ಕೆ ಮುಂಚೆ ನಾನು ಕೆಮ್ಮಕ್ಕೆ ಸ್ಟಾರ್ಟ್ ಮಾಡಿದ್ರೆ 30 ಸೆಕೆಂಡು, 45 ಸೆಕೆಂಡು, 1 ನಿಮಿಷ, 1.25 ನಿಮಿಷದವರೆಗೂ ಕೆಮ್ತಾಯಿದೆ. ಕಂಟಿನ್ಯೂಸ್ ಆಗಿ ಉಸಿರು ನಿಂತೋಗ್ತದೆ ಅನ್ಬೇಕು ಆ ರೀತಿಯಾಗಿ. ಬಟ್ ಟುಡೇ ಐ ಆಮ್ ಟಾಕಿಂಗ್ ಬಿಫೋರ್ ಯು and I am feeling much better. My reports say there is improvement and I will be all right. I will be perfect in God's time, course of time. ನಾನು ಚೆನ್ನಾಗಾಗ್ತೀನಿ. ಯಾಕೆ ನಾನು ಸಾಕ್ಷಿ ಹೇಳಿದೆ ಅಂತಂದರೆ, ನೀವು ಹೇಳ್ಬೋದು ನಿಮಗೆ ರೋಗ ಇಲ್ವಾ ಅಂತ. ನಂದು ಆತ್ಮಿಕ ಹೋರಾಟ ನಡೀತಾ ಇರೋದು. ನಾನು ಹೊರಗಡೆ ಬಂದರೆ ಸತ್ಯ ಮಾತಾಡ್ತೀನಿ. ನಾನು ಜನರ ಮೆಚ್ಚುಗೆಗೋಸ್ಕರವಾಗಿ ನಾನು ವಾಕ್ಯವನ್ನು ಹೇಳೋದಿಲ್ಲ. ಸತ್ಯವೇದ ಬಿಟ್ಟು ಹೊರಗಡೆ ನಾನು ಮಾತಾಡೋದಿಲ್ಲ. ಏನೋ ಒಂದು ಹೇಳಬೇಕು, ಜನಗಳನ್ನ ಮೋಸ ಮಾಡಬೇಕು, ಜನಗಳ ಹತ್ರ ಕಾಣಿಕೆ ಇಸ್ಕೊಂಡ್ಬಿಡ್ಬೇಕು. ನೀವು ನಂಬ್ತಿರೋ ಇಲ್ವೋ, ನಾನು ಯಾರನ್ನೂ ₹1 ಕೇಳೋದಿಲ್ಲ. ಆದರೆ ನನಗೆ ಗೊತ್ತಿಲ್ದಂಗೆ ಅನೇಕರು ನನಗೆ ಕಾಣಿಕೆಗಳು ಕಳಿಸ್ತಾ ಇರ್ತಾರೆ. ನಾನು ಅವ್ರನ್ನ ಯಾವತ್ತೂ ಕೇಳಿಲ್ಲ. ದೇವ್ರ ಸಹಾಯ, ದೇವರು ಅವ್ರ ಮನಸ್ಸಲ್ಲಿ ಮಾತಾಡ್ತಾರೆ. ನನಗೆ ಯಾವ ಅವಶ್ಯಕತೆಯೂ ಇವತ್ತವರೆಗೂ ನನಗೆ ಶಾರ್ಟೇಜ್ ಆಗಿಲ್ಲ. ಆ ಟೈಮ್ ಕರೆಕ್ಟಾಗಿ ಯಾರೋ ಒಬ್ಬರು ಮನಸ್ಸಲ್ಲಿ ದೇವರು ಮಾತಾಡಿ ನನಗೆ ಸಹಾಯ ಮಾಡ್ತಾ ಇರ್ತಾರೆ. ದೇವರು ಅವ್ರನ್ನ ಆಶೀರ್ವದಿಸ್ತಾ ಇರ್ತಾನೆ ಅಲ್ವಾ. ಸೊ ನಿಮ್ಮ ಅನೇಕ ರೋಗಗಳಿಗೆ, ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ಗೆ ಕಾರಣ ಇಷ್ಟೇ. ನಿಮ್ಮ ಪ್ರಾಣ, ಆತ್ಮ, ಶರೀರದಲ್ಲಿ ಯಾವುದೋ ಒಂದು ಭಾಗ ದೇವರಿಗೆ ಸಮರ್ಪಿತವಾಗಿಲ್ಲ. ನನ್ನ ಮೆಸೇಜ್ ಸ್ವಲ್ಪ ಲಾಂಗಾಗಿ ಇರ್ತದೆ, ಪೂರ್ತಿ ಕೇಳಿಸ್ಕೊಳ್ರಿ. ನಿಜವಾಗ್ಲೂ ನಿಮ್ಮ ಜೀವಿತ ಬದಲಾಗ್ತದೆ. ನೀವು ಪ್ರಾರ್ಥನೆ ಮಾಡುವಾಗ ಈ ರೀತಿಯಾಗಿ ಮಾಡಿರಿ. ಒಂದು, ನಿಮ್ಮೆಲ್ಲ ಅವಶ್ಯಕತೆಗಳಿಗೋಸ್ಕರವಾಗಿ, ಈ ಲೋಕದ ಅವಶ್ಯಕತೆಗೋಸ್ಕರವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿರಿ. ಆದರೆ ಬೇರೆಯವ್ರಿಗೋಸ್ಕರವಾಗಿ, ಮತ್ತು ಬೇರೆಯವ್ರಿಗೆ ಪ್ರಾರ್ಥನೆ ಮಾಡಬೇಕಂದ್ರೆ ಫಸ್ಟು ನೀವು ನಿಮ್ಮನ್ನು ಒಪ್ಪಿಸ್ಕೊಟ್ಟಿರಬೇಕು. ಸೈತಾನ್ನ ಓಡಿಸೋ ಕೆಪಾಸಿಟಿ ನಿಮಗಿರಬೇಕು. ಇಲ್ಲಾಂದರೆ ನಿಮ್ಮ ಪ್ರಾರ್ಥನೆ ವೇಸ್ಟು. ನಿಮ್ಮ ಜೀವನದಲ್ಲಿ ಉತ್ತರ ಕೊಡದೇ ಇರೋವಂಥ ಪ್ರಾರ್ಥನೆ ಅವ್ರ ಜೀವನದಲ್ಲಿ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಆತ್ಮಿಕವಾಗಿ ಯಾರಿಗೂ ಮಾಡೋಕ್ಕಾಗೋದಿಲ್ಲ. ಒಬ್ರಿಗೆ ಯಾರಿಗೋ ಪ್ರೇಯರ್ ಮಾಡಿದ್ರೆ ತಲೆನೋವು ಹೋಗ್ಬೋದು, ಇಲ್ಲಾಂದರೆ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯ್ತಾನೆ ಇದ್ದರೆ ಚಿಕ್ಕದಾಗಿದ್ದರೆ ಸಾಲ್ವ್ ಆಗ್ಬೋದು, ಅಥವಾ ಯಾವುದೋ ಚಿಕ್ಕ ಪುಟ್ಟ ರೋಗ ಇದ್ದರೆ ಹೋಗ್ಬೋದು. ಅದು ಎಲ್ಲ ಕಡೆನೂ ಹೋಗ್ತದೆ. ಅರ್ಥ ಆಯ್ತಾ? ಆದರೆ ನೀವು ಅವ್ರ ಆತ್ಮಿಕವಾಗಿ ಅವ್ರು ಬೆಳಿಬೇಕು, ಅವ್ರ ಆತ್ಮಿಕವಾಗಿ ದೇವ್ರ ಹತ್ರ ಬರಬೇಕು. ಅವ್ರ ಆತ್ಮಿಕ ವಿಚಾರವಾಗಿ ನೀವು ಫೈಟ್ ಮಾಡಬೇಕಾದ್ರೆ ನೀವು ಆತ್ಮಿಕವಾಗಿ ಬಲವಾಗಿರಬೇಕು. ಸೊ ಈ 2 ರೀತಿಯಾದ ಪ್ರಾರ್ಥನೆಯನ್ನು ನೀವು ಮಾಡೋದನ್ನು ಕಲೀರಿ. ಒಂದು, ನಿಮ್ಮ ಪರ್ಸ್ನಲ್ಗೋಸ್ಕರವಾಗಿ ದೇವರ ಹತ್ರ ಡೈರೆಕ್ಟಾಗಿ ಪ್ರಾರ್ಥನೆ ಮಾಡಿರಿ. 2ನೇದು, ನಿಮ್ಮ ಒಪ್ಪಿಸ್ಕೊಟ್ಟು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಅದು ಉತ್ತರ ಕೊಡ್ತದೆ. ಆಡಂಬರದ ಜೀವಿತ ಪಾಪದ ಮೊದಲನೇ ಸ್ಟೆಪ್ಪು. ಇವತ್ತೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಆಡಂಬರದ ಜೀವಿತ ಓಕೆ, ನಮ್ಮ ಲೆವೆಲ್ ಪ್ರಕಾರ ನಮ್ಮ ಹತ್ರ ದೇವರು ಕೊಟ್ಟಿರುವಂಥ ರೀತಿಯಲ್ಲಿ, ನಮ್ಮ ಹತ್ರ ಇರುವ ರೀತಿಯಲ್ಲಿ ನಾವು ಬಟ್ಟೆಗಳು ಹಾಕ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ತೋರಿಸ್ಬೇಕು ಅಂತ ಆಡಂಬರ ಮಾಡ್ತಾರಲ್ಲ,
ಆಡಂಬರದ ಜೀವಿತ ದೈವಿಕ ಜೀವಿತ ಅಲ್ಲ. ಹಿಂದೆ ಮಾತಾಡೋದು ದೈವಿಕ ಜೀವಿತ ಅಲ್ಲ. ಒಬ್ಬರ ಹಿಂದೆ ಮಾತಾಡಬಾರ್ದು. ಆ ರೀತಿ ಏನೋ ನಾವು ಮಾತಾಡೋಂಗಿದ್ರೆ ಅವ್ರ ಬಗ್ಗೆ ಒಳ್ಳೇದು ಮಾತಾಡ್ರಿ, ಅಥವಾ ಅವ್ರಿಗೋಸ್ಕರವಾಗಿ ಕನ್ಸರ್ನಾಗಿ ಮಾತಾಡ್ರಿ, ಅದು ಬೇರೆ ವಿಚಾರ. ಅದನ್ನು ಪಾಯಿಂಟ್ ಮಾಡಿಕೊಂಡು ಅವರಲ್ಲಿರುವಂಥ ವೀಕ್ನೆಸ್ಗಳ ಬಗ್ಗೆ ಮಾತಾಡೋದು ತಪ್ಪು. ಆಮೇಲೆ ನಿಮ್ಮ ಅವಶ್ಯಕತೆಗಳಿಗೋಸ್ಕರವಾಗಿ ದೇವ್ರನ್ನ ಆಧಾರ ಮಾಡ್ಕೊಳ್ದಂಗೆ ಮನುಷ್ಯರನ್ನ ಯಾವಾಗ ಆಧಾರ ಮಾಡ್ಕೊತೀರೋ ನೀವು ದೇವರಿಂದ ದೂರ ಆಗ್ತೀರಾ. ನಿಮ್ಮ ಆತ್ಮಿಕ ಜೀವನ ಬಲಹೀನಗೊಳ್ತದೆ, ನೀವು ವೀಕ್ ಆಗ್ತೀರಾ. ನೀವು ಆತ್ಮಿಕವಾಗಿ ವೀಕ್ ಆಗಿಬಿಟ್ರೆ ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ನೀವು ಸುಮ್ಮನೆ ಬದುಕ್ತಾ ಇರ್ತೀರ ಅಷ್ಟೇ. ಎಲ್ಲರೂ ಬದುಕಿದಂಗೆ ನೀವು ಬದುಕ್ತಾ ಇರ್ತೀರ. ಕೊನೆಗೆ ಒಂದಿನ ನ್ಯಾಯ ತೀರ್ಪಲ್ಲಿ ನಿಂತ್ಕೊಂಡಾಗ ನಿಮಗೆ ನೀವು ಅವ್ರ ಲೆಕ್ಕದಲ್ಲೇ ಹೋಗ್ಬೇಕಾಗ್ತದೆ. ಯಾರು ಪ್ರಾಣಾತ್ಮ ಶರೀರವನ್ನು ದೇವರಿಗೆ ಸಮರ್ಪಿಸಿ ಜೀವಿಸ್ತಾ ಇರ್ತಾರೋ ಅವರು ಮಾತ್ರ ಎತ್ತಲ್ಪಡ್ತಾರೆ. ಸುಪ್ರಿಯವಾದಂಥವರೇ, ಪ್ರಾರ್ಥನೆಯಲ್ಲಿ 2 ರೀತಿ ಇದೆ. ಒಂದು ಪರ್ಸ್ನಲ್, ಎರಡನೇದು ಅಂದರೆ ವ್ಯಕ್ತಿಗತ ಜೀವನ, ಇನ್ನೊಂದು ಆತ್ಮಿಕ ಜೀವನ. ಆತ್ಮಿಕ ಜೀವನಕ್ಕೆ ಸಬ್ಮಿಟ್ ಮಾಡಿ ಆಮೇಲೆ ನೀವು ಆದೇಶದಲ್ಲಿ ಬದುಕ್ಬೋದು. ನೀವು ಹೆಂಗೆ ನೀವು ಆದೇಶದಲ್ಲಿ ಬದುಕ್ಬೋದು. ಯೇಸು ಹೇಳಿದ್ರಲ್ಲ, ಸೈತಾನ್ನೇ ತೊಲಗು ನನ್ನಿಂದ ಅಂತ. ಹಂಗೆ ನೀವು ಸೈತಾನಿಗೆ ತೊಲಗು ಇಲ್ಲಿಂದ ಅಂತ ಹೇಳ್ಬೋದು. ಕೇಳ್ತಾನೆ, ಅವ್ನು ನಿಮ್ಮ ಮಾತು ಕೇಳ್ತಾನೆ, ಓಡ್ತಾನೆ ಅಂತ ಬರೆದಿದೆ ಬೈಬಲಲ್ಲಿ. ಅವನ್ನ ಎದುರಿಸಿದ್ರೆ ಏಯ್ ಅಂದರೆ ಸಾಕು, ಓಡ್ಬಿಡ್ತಾನೆ ಅವನು. ಇದು ಆತ್ಮಿಕ ಜೀವನ. ಸೊ ಯೋಚನೆ ಮಾಡಿರಿ, ನಿಮ್ಮ ಜೀವನವನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ, ದೇವರಿಗೆ ಮೆಚ್ಚುಗೆಯಾದಂಥ ಜೀವಿತವನ್ನು ಜೀವಿಸ್ರಿ, ಪ್ರಾಣಾತ್ಮ ಶರೀರವನ್ನು ಸಬ್ಮಿಟ್ ಮಾಡಿರಿ, ದೇವರಿಗೆ ಒಪ್ಪಿಸ್ಕೊಡ್ರಿ. ಈ ಲೋಕದಲ್ಲಿ ನೀವು ಹೊಂದಿರುವಂಥ ಎಲ್ಲ ಆಶೀರ್ವಾದಗಳು ಶಾಶ್ವತ ಅಲ್ಲ, ನಶ್ವರ. ಅದು ಇಲ್ಲೇ ಬಿಟ್ಟೋಗ್ಬೇಕು. ಅದನ್ನು ನೀವು ತೊಗೊಂಡೋಗೋದು ಯಾವುದು ಗೊತ್ತಾ? ಯಾವುದು ಆತ್ಮೀಕವಾಗಿ ನೀವು ಮಾಡ್ತಾ ಇರ್ತೀರಲ್ಲ, ನಿಮ್ಮ ಪ್ರಾಣಾತ್ಮ ಶರೀರವನ್ನು ದೇವ್ರಿಗೆ ಒಪ್ಪಿಸ್ಕೊಟ್ಟು ದೇವರಲ್ಲಿ ಇದ್ಕೊಂಡು ಎಷ್ಟೋ ಜನರಿಗೆ ನೀವು ಆ ಸೈತಾನ ಬಂಧನದಿಂದ ಬಿಡಿಸ್ತೀರಲ್ಲ, ಅವನ ಅಟ್ಯಾಕ್ಗಳಿಂದ ಬಿಡಿಸ್ತೀರಲ್ಲ, ಅವನ ಸೈನ್ಯದವರ ಒಂದು ಕಾರ್ಯಗಳಿಂದ ಬಿಡಿಸ್ತೀರಲ್ಲ, ಅದಕ್ಕೆ ನಿಮಗೆ ಪ್ರತಿಫಲ ಪರಲೋಕದಲ್ಲಿ ಸಿಗ್ತದೆ. ನೀವು ಅಂದ್ಕೊಂಬೇಡ್ರಿ ನೀವು ಹಾಕೋ ಕಾಣಿಕೆಗೆ ಅಲ್ಲಿ ಪ್ರತಿಫಲ ಸಿಗ್ತದೆ ಅಂತ. ಅರ್ಥ ಆಯ್ತಾ? ಇಲ್ಲಿ ದುಡ್ಡು ಆಗಿದ್ರೆ ಅಲ್ಲಿ ದುಡ್ಡು ಸಿಕ್ಕಲ್ಲ, ಅಲ್ಲಿ ದುಡ್ಡು ಇಲ್ಲೇ ಇಲ್ಲ. ಫಸ್ಟ್ ಪಾಯಿಂಟು. ಸೊ ಪ್ರಿಯವಾದಂಥವ್ರೆ, ಯಾವ ರೀತಿ ಮಾಡಿರಿ, ಯೋಚನೆ ಮಾಡಿರಿ. ಈ ಮೆಸೇಜನ್ನು ಒಂದು 2-3 ಸಾರಿ ಕೇಳ್ರಿ. ಗೊತ್ತಿಲ್ಲ ನನಗೆ, ನನ್ನ ಜೀವನ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಇರೋಷ್ಟು ಕಾಲ ಸತ್ಯ ಮಾತಾಡ್ತೀನಿ ನಾನು. ದೇವ್ರ ವಾಕ್ಯ ಇದು ನಾನು ಹೇಳೋದ್ರಲ್ಲಿ ತಪ್ಪೇನು ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿರಿ ಅಥವಾ ಕಾಲ್ ಮಾಡಿರಿ. ಇಲ್ಲ ಇದು ತಪ್ಪಿದೆ ಬೈಬಲ್ ಪ್ರಕಾರ ನೀನು ಹೇಳ್ತಾ ಇರೋದು ಅಂತ ನನ್ನ ಸರಿ ಮಾಡಿರಿ. ಅದು ಸೋದರ ಪ್ರೀತಿ. ಆ ರೀತಿ ಮಾಡೋದಕ್ಕೆ ದೇವರು ಸಹಾಯ ಮಾಡಲಿ. ನಿಮಗೆಲ್ಲರಿಗೂ ವಂದನೆಗಳು. ನಿಮ್ಮ ಪ್ರಾರ್ಥನೆಗಳನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.